ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿದ್ದೀವಿ? ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಈ ಚಾಪ್ಟರ್ನ ನಾವು 2 ಲೆಕ್ಚರ್ ಮುಂಚೆ ಶುರು ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ದ ಥರ್ಡ್ ಲೆಕ್ಚರ್ ಆಫ್ ದಿಸ್ ಚಾಪ್ಟರ್. ಸೊ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್. ಹೋಪ್ಫುಲಿ ನೀವು ಕಳೆದ 2 ಲೆಕ್ಚರ್ನ ನೋಡಿ ಅದರಲ್ಲಿರುವಂಥ ಕಂಟೆಂಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಕಂಪ್ಲೀಟ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅದನ್ನ ನೋಡೋಣ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಡಾರ್ಕ್ ರಿಯಾಕ್ಷನ್. ಡಾರ್ಕ್ ರಿಯಾಕ್ಷನ್ಗೆ ಇನ್ನೂ 2 ಹೆಸರು ಹೇಳಿದ್ದೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ. ಡಾರ್ಕ್ ರಿಯಾಕ್ಷನ್ಗೆ ನಾವು ಲೈಟ್ ಇಂಡಿಪೆಂಡೆಂಟ್ ಫೇಸ್ ಅಥವಾ ಬಯೋಸಿಂಥೆಟಿಕ್ ಫೇಸ್ ಅಂತ ಕೂಡ ಕರಿತೀವಿ. ಸೆಕೆಂಡ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸಮಥಿಂಗ್ ಕಾಲ್ಡ್ ಫೋಟೋ ರೆಸ್ಪಿರೇಷನ್. ನಿಮಗೆ ಫೋಟೋ ಸಿಂಥಸಿಸ್ ಗೊತ್ತು, ರೆಸ್ಪಿರೇಷನ್ ಗೊತ್ತು. ಇದ್ಯಾವುದು ಫೋಟೋ ರೆಸ್ಪಿರೇಷನ್? ಇಟ್ ಈಸ್ ಅ ನ್ಯೂ ಇಟ್ ಈಸ್ ನಾಟ್ ಅ ನ್ಯೂ ಪ್ರಾಸೆಸ್, ಇಟ್ ಈಸ್ ಅ ಪ್ರಾಸೆಸ್ ಅಬೌಟ್ ವಿಚ್ ನೀವು ಹೊಸದಾಗಿ ಕಲ್ತ್ಕೋತಾ ಇದ್ದೀರಾ. ಅರ್ಲಿಯರ್ ನಿಮ್ಮ ಲೋವರ್ ಗ್ರೇಡ್ಸಲ್ಲಿ ಇದ್ರ ಬಗ್ಗೆ ಕಲ್ತಿರಲ್ಲ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಹೋಪ್ಫುಲಿ ನೀವೆಲ್ಲ ತುಂಬ ಅಟೆಂಟಿವ್ ಆಗಿ ಈ ಕ್ಲಾಸ್ನ ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬಿಫೋರ್ ವಿ ಸ್ಟಾರ್ಟ್ ದೀಸ್ 2 ಟಾಪಿಕ್ಸ್ ಟುಡೇ, ಒಂದ್ಸತಿ ಕ್ವಿಕ್ ಆಗಿ ರಿವೈಸ್ ಮಾಡಿಬಿಡೋಣ ಪ್ರೀವಿಯಸ್ ಸೆಷನ್ಸಲ್ಲಿ ಏನು ನಡೀತು ಅಂತ. ನಮ್ಮ ಫಸ್ಟ್ ಲೆಕ್ಚರಲ್ಲಿ ನಾವು ಏನು ಮಾಡಿದ್ವಿ? ವಿ ಡಿಸ್ಕಸ್ ಸಮ್ ಅರ್ಲಿ ಎಕ್ಸ್ಪೆರಿಮೆಂಟ್ಸ್, ಹೌದಲ್ವಾ? ಯಾವುದೆಲ್ಲ ಸೈಂಟಿಸ್ಟ್ ಏನು ಎಕ್ಸ್ಪೆರಿಮೆಂಟ್ಸ್ ಪರ್ಫಾರ್ಮ್ ಮಾಡಿದ್ರು, ಅದರಿಂದ ಏನು ರಿಸಲ್ಟ್ ಸಿಕ್ತು, ನಮಗೆ ಹೆಂಗೆ ಗೊತ್ತಾಯಿತು ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಬೇಕು ಅಂತ, ಹೆಂಗೆ ಗೊತ್ತಾಯಿತು ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ, ಇದೆಲ್ಲದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ನ ನಾವು ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಇದಾದ ನಂತರ ವಿ ಸ್ಪೋಕ್ ಅಬೌಟ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಿಗ್ಮೆಂಟ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ನಾವು ಯೂಶಲಿ ಫೋಟೋಸಿಂಥಸಿಸ್ನ ಕ್ಲೋರೋಫಿಲ್ ಜೊತೆನೇ ಅಸೋಸಿಯೇಟ್ ಮಾಡಿದ್ವಿ. ಬಟ್ ನಮ್ಮ ಫಸ್ಟ್ ಲೆಕ್ಚರಲ್ಲಿ ನಾವು ತಿಳ್ಕೊಂಡ್ವಿ ಕ್ಲೋರೋಫಿಲ್ನ ಬಿಟ್ಟು ಬೇರೆ ರೀತಿಯ ಪಿಗ್ಮೆಂಟ್ಸ್ ಕೂಡ ಇರುತ್ತೆ, ಅದು ಫೋಟೋಸಿಂಥಸಿಸ್ ಪ್ರಾಸೆಸಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ವಿ ಲರ್ನ್ ಅಬೌಟ್ ಆಕ್ಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಹೌದಲ್ವಾ? ಈಗ ನಾವು ಸೆಕೆಂಡ್ ಲೆಕ್ಚರಲ್ಲಿ ಏನು ಕಲ್ತ್ಕೊಂಡ್ವಿ? ಸೆಕೆಂಡ್ ಲೆಕ್ಚರಲ್ಲಿ ನಮಗೆ ಗೊತ್ತಾಯಿತು ಫೋಟೋಸಿಂಥಸಿಸ್ ಅನ್ನೋ ಪ್ರಾಸೆಸ್ 2 ಫೇಸಲ್ಲಿ ನಡೆಯುತ್ತೆ ಅಂತ. ಒಂದು ಫೇಸ್ಗೆ ನಾವು ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದು ಫೇಸ್ಗೆ ನಾವು ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫೋಟೋಸಿಂಥಸಿಸ್ಗೆ ಏನೆಲ್ಲ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಸನ್ಲೈಟ್ ಬೇಕು, ಕ್ಲೋರೋಫಿಲ್ ಪಿಗ್ಮೆಂಟ್ ಬೇಕು. ಇದರಿಂದ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ, ಹಾಗೇನೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಓವರ್ ಆಲ್ ಈಕ್ವೇಶನ್ ಆಫ್ ಫೋಟೋಸಿಂಥಸಿಸ್. ಸೊ ಈ 2 ಫೇಸಸ್ನಲ್ಲಿ ಏನೇನು ನಡೆಯುತ್ತೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಲೈಟ್ ರಿಯಾಕ್ಷನಲ್ಲಿ ಆಬ್ವಿಯಸ್ಲಿ ಸನ್ಲೈಟ್ ಇಸ್ ಇನ್ವಾಲ್ವ್ಡ್. ಲೈಟ್ ರಿಯಾಕ್ಷನಲ್ಲಿ ವಾಟರ್ ಸ್ಪ್ಲಿಟ್ ಆಗಿ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗಲ್ಲ, ಇಲ್ಲಿ ಸನ್ಲೈಟ್ ಯೂಸ್ ಆಗುತ್ತೆ, ಕ್ಲೋರೋಫಿಲ್ ಯೂಸ್ ಆಗುತ್ತೆ. ಇದೆಲ್ಲದ್ರಿಂದ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಹಾಗೆಯೇ ನಮಗೆ ಹೈ ಎನರ್ಜಿ ಮಾಲಿಕ್ಯೂಲ್ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ATP ಆ್ಯಂಡ್ NADPH. ಸೊ ಈ ATP ಮತ್ತು NADPHನ ನಾವು ಡಾರ್ಕ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ಕೋತೀವಿ ಟು ಕಂಬೈನ್ ಕಾರ್ಬನ್ ಡೈಆಕ್ಸೈಡ್ನ ಗ್ಲೂಕೋಸ್ಗೆ ಫಾರ್ಮ್ ಮಾಡೋದಕ್ಕೆ. ಈ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ವಿಚ್ ಇಸ್ ATP ಆ್ಯಂಡ್ NADPH, ಇದನ್ನು ನಾವು ಯೂಸ್ ಮಾಡ್ತೀವಿ ಇನ್ ದ ಡಾರ್ಕ್ ರಿಯಾಕ್ಷನ್, ಹೌದಲ್ವಾ? ಇದ್ರ ಬಗ್ಗೆ ನಿಮ್ಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೈಟ್ ರಿಯಾಕ್ಷನಲ್ಲಿ ನಾವು 2 ರೀತಿ ಕಲ್ತ್ಕೊಂಡ್ವಿ ಫೋಟೋಫಾಸ್ಫೋರಿಲೇಷನ್, ಒಂದು ಸೈಕ್ಲಿಕ್ ಒಂದು ನಾನ್ ಸೈಕ್ಲಿಕ್. ಹೋಪ್ಫುಲಿ ನೀವೆಲ್ಲ ಅದನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಪ್ರೈಮರಿಲಿ ವಿಲ್ ಬಿ ಫೋಕಸಿಂಗ್ ಆನ್ ದ ಡಾರ್ಕ್ ರಿಯಾಕ್ಷನ್. ಓಕೆ, ಸೊ ಈ ಡಾರ್ಕ್ ರಿಯಾಕ್ಷನಲ್ಲಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ATP ಮತ್ತು NADPH ಅದನ್ನು ಯೂಸ್ ಮಾಡಿಕೊಂಡು ಗ್ಲೂಕೋಸ್ನ ಸಿಂಥಸೈಸ್ ಮಾಡುತ್ತೆ. ಇದು ಹೆಂಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ ಇದ್ರ ಬಗ್ಗೆ ಇನ್ ಡೀಟೇಲ್ ನಾವು ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋಗೋಣ. ಸೊ ದಿಸ್ ಇಸ್ ಆಲ್ಸೋ ಪ್ರಾಬಬ್ಲಿ ಸಮಥಿಂಗ್ ನೀವು ಫಸ್ಟ್ ಟೈಮ್ ಕಲಿತಾ ಇರೋದು, ಹಾಗಾಗಿ ನಿಮ್ಮ ಕಂಪ್ಲೀಟ್ ಅಟೆನ್ಷನ್ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ
ಈ ಸೆಷನ್ ಮುಗಿಯೋ ತನಕ ನಿಮ್ಗಿದ್ರೆ ನಿಮಗೆ ತುಂಬ ಈಸಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ 1 ನಿಮಿಷ ತಗೊಳ್ಳಿ, ಬೇಕಿದ್ರೆ ಏನು ನೀವು ಮೊಬೈಲಲ್ಲಿ ನೋಡ್ತಾ ಇದ್ರೆ ಮೊಬೈಲ್ ನೋಟಿಫಿಕೇಶನ್ಸ್ ಆಫ್ ಮಾಡಿ ಬರೀ ಸೆಷನ್ನ ನೋಡಿ. ಇಫ್ ಯುರ್ ವಾಚಿಂಗ್ ದಿಸ್ ಆನ್ ಯೋರ್ ಟ್ಯಾಬ್ ಆರ್ ಯೋರ್ ಲ್ಯಾಪ್ಟಾಪ್, ಕೀಪ್ ಯೋರ್ ಮೊಬೈಲ್ ಫೋನ್ ಅಸೈಡ್ ಸೊ ದ್ಯಾಟ್ ಯು ಹ್ಯಾವ್ ನೋ ಡಿಸ್ಟ್ರಾಕ್ಷನ್ಸ್. ಈ ಚಾಪ್ಟರ್ ಈ ಸೆಷನಲ್ಲಿ ಸ್ಪೆಷಲಿ ನಾವು ಏನು ಕಲಿತಾ ಇದ್ದೀವಿ ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, ಎಂಟ್ರೆನ್ಸ್ ಎಕ್ಸಾಮ್ ಲೈಕ್ CET ಆ್ಯಂಡ್ NEET ಅದಕ್ಕೆ ಕೂಡ ತುಂಬ ಇಂಪಾರ್ಟೆಂಟ್. ಇಟ್ಸ್ ಅ ರಿಯಲಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ನೀವು ಫೋಕಸ್ಡಾಗಿ ಕೇಳಿಸ್ಕೊಂಡ್ರೆ ಎಂಜಾಯ್ ಮಾಡ್ತೀರಾ ಏನು ಕಲಿತಾ ಇದ್ದೀರಾ ಅದನ್ನು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಇವತ್ತಿನ ಸೆಷನ್ಗೆ ಏನು ಪ್ಲಾನ್ ಮಾಡಿದ್ದೀವಿ ಅದನ್ನು ಶುರು ಮಾಡೋಣ. ಸೊ ವಾಟ್ ಈಸ್ ಡಾರ್ಕ್ ರಿಯಾಕ್ಷನ್? ಡಾರ್ಕ್ ರಿಯಾಕ್ಷನ್ಗೆ ಇನ್ನೂ 2 ಹೆಸರು ಕೂಡ ಇದೆ. ನಾವು ಅದಕ್ಕೆ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಥವಾ ಬಯೋಸಿಂಥೆಟಿಕ್ ಪಾತ್ವೇ ಅಥವಾ ಬಯೋಸಿಂಥೆಟಿಕ್ ಫೇಸ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ನಾವು ಡಾರ್ಕ್ ರಿಯಾಕ್ಷನ್ ಅಂತ ಯಾಕೆ ಕರಿತೀವಿ? ಇದು ಡಾರ್ಕಲ್ಲಿ ನಡೆಯುತ್ತಾ, ಕತ್ಲೆಯಲ್ಲಿ ನಡೆಯುತ್ತಾ? ಹಾಗೇನಿಲ್ಲ. ಲೈಟ್ ಇರುವಾಗ ಕೂಡ ಈ ರಿಯಾಕ್ಷನ್ ನಡೆಯುತ್ತೆ. ಆದರೆ ಈ ರಿಯಾಕ್ಷನ್ ನಡೆಯೋದಕ್ಕೆ ಡೈರೆಕ್ಟಾಗಿ ಸನ್ಲೈಟ್ದು ಡಿಪೆಂಡೆನ್ಸಿ ಇಲ್ಲ ಅಥವಾ ಲೈಟ್ ಇರಲೇಬೇಕು ಅನ್ನೋದಿಲ್ಲ. ಇದು ಲೈಟ್ ಇಲ್ಲದೇ ಇದ್ರೆ ಕೂಡ ನಡಿಬೋದು. ಹಾಗಾಗಿ ಇದಕ್ಕೆ ನಾವು ಲೈಟ್ ಇಂಡಿಪೆಂಡೆಂಟ್ ಫೇಸ್ ಅಥವಾ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಬಯೋಸಿಂಥೆಟಿಕ್ ಫೇಸ್ ಅಂತ ಯಾಕೆ ಕರಿತೀವಿ? ಬಯೋಮಾಲಿಕ್ಯೂಲ್, ಗ್ಲೂಕೋಸ್ ಅನ್ನೋ ಒಂದು ಬಯೋಮಾಲಿಕ್ಯೂಲ್ ಸಿಂಥಸೈಸ್ ಆಗ್ತಾ ಇರೋದು ಇಲ್ಲಿ ಅಲ್ವಾ? ಸೊ ನಾವು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಥವಾ ಲೈಟ್ ರಿಯಾಕ್ಷನ್ ಏನಾಯ್ತು, ಸಿಂಥಸೈಸ್ ಮಾಡೋದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿನ ರೆಡಿ ಮಾಡ್ಕೊಂಡ್ವಿ. ಇವಾಗ ಎನರ್ಜಿ ರೆಡಿ ಇದೆ, ಒಂದು ದೊಡ್ಡ ಮಾಲಿಕ್ಯೂಲ್ನ ಸಿಂಥಸೈಸ್ ಮಾಡಬೇಕು. ಆ ಸಿಂಥಸಿಸ್ ಆಗ್ತಾ ಇರೋದು ಈ ಡಾರ್ಕ್ ರಿಯಾಕ್ಷನ್ ಅಲ್ಲಿ. ಹಾಗಾಗಿ ಇದಕ್ಕೆ ನಾವು ಬಯೋಸಿಂಥೆಟಿಕ್ ಫೇಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಓವರ್ ಹಿಯರ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಲೈಟ್ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ. ಆದರೆ ಲೈಟ್ ರಿಯಾಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಮಾಲಿಕ್ಯೂಲ್ಸ್, ಕಾಂಪೌಂಡ್ಸ್, ಅದರದ್ದು ರಿಕ್ವೈರ್ಮೆಂಟ್ ಇಲ್ಲಿರುತ್ತೆ. ಲೈಟ್ ಡೈರೆಕ್ಟಾಗಿ ಬೇಡ, ಬಟ್ ಲೈಟ್ ಡೈರೆಕ್ಟಾಗಿ ಬೇಕಾಗಿರುವಂಥ ಲೈಟ್ ರಿಯಾಕ್ಷನ್ ಏನು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ ಆ ಪ್ರಾಡಕ್ಟ್ಸ್ ಇಲ್ಲಿ ನಮಗೆ ರಿಕ್ವೈರ್ಡ್ ಇರುತ್ತೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇತ್ತು ನಾನು ಈಗಷ್ಟೇ ಹೇಳಿದೆ, ಆಕ್ಸಿಜನ್, ATP, NADPH, ಹೌದಲ್ವಾ? ಸೊ ಇಲ್ಲಿ ಈ ಆಕ್ಸಿಜನ್ ಏನು ಪ್ರೊಡ್ಯೂಸ್ ಆಗುತ್ತೆ ಲೈಟ್ ರಿಯಾಕ್ಷನಲ್ಲಿ, ಅದು ಲೀಫಿಂದ ಡಿಫ್ಯೂಸ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಇಟ್ ಡಿಫ್ಯೂಸಸ್ ಔಟ್ ಆಫ್ ದ ಕ್ಲೋರೋಪ್ಲಾಸ್ಟ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಲೀಫ್. ಇನ್ನೆರಡು ಏನು ಮಿಕ್ಕಿರುತ್ತೆ? ವಿ ಹ್ಯಾವ್ ATP ಆ್ಯಂಡ್ NADPH. ಈ ATP ಮತ್ತು NADPH ಯೂಸ್ ಆಗುತ್ತೆ ನಮ್ಮ ಡಾರ್ಕ್ ರಿಯಾಕ್ಷನಲ್ಲಿ. ಇವಾಗ ನಾವು ಇದನ್ನ ಕ್ಲೋರೋಪ್ಲಾಸ್ಟ್ ಅಂತ ತಗೊಂಡ್ರೆ, ಕ್ಲೋರೋಪ್ಲಾಸ್ಟ್ಗೆ 2 ಮೆಂಬ್ರೇನ್ ಇದೆ, ಹೌದಲ್ವಾ? ಸೊ ಈ ಕ್ಲೋರೋಪ್ಲಾಸ್ಟಲ್ಲಿ ಒಳಗಡೆ ಥೈಲಕಾಯ್ಡ್ ಮೆಂಬ್ರೇನ್ಸ್ ಇರುತ್ತೆ. ಥೈಲಕಾಯ್ಡ್ ಇರುತ್ತೆ, ಜಾಯಿನ್ ಆಗಿ ಸ್ಟ್ಯಾಕ್ ಆಗಿ ಗ್ರಾನಾ ಫಾರ್ಮ್ ಮಾಡಿರುತ್ತೆ. ಹಾಗೇನೆ ಈ ಮೇಟ್ರಿಕ್ಸ್ಗೆ ನಾವು ಸ್ಟ್ರೋಮಾ ಅಂತ ಕರಿತೀವಿ. ನಮಗೆ ATP ಪ್ರೊಡ್ಯೂಸ್ ಆಗಿರೋದು ಈ ಮೆಂಬ್ರೇನ್ಸಲ್ಲಿ. ಓಕೆ, ಸೊ ಈ ಮೆಂಬ್ರೇನ್ಸಲ್ಲಿ ATP NADPH ಪ್ರೊಡ್ಯೂಸ್ ಆಗಿರುತ್ತೆ. ಅದನ್ನ ಇಟ್ ಈಸ್ ರಿಲೀಸ್ಡ್ ಇನ್ ಟು ದ ಸ್ಟ್ರೋಮಾ. ಓಕೆ, ಸೊ ATP NADPH ಫ್ರಾಮ್ ದ ಲೈಟ್ ರಿಯಾಕ್ಷನ್ is released into the stroma. So it is in the stroma that dark reaction takes place. Okay, so light reaction ನಡೆಯೋದು ಎಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ, ಎಲ್ಲಿ ಪಿಗ್ಮೆಂಟ್ಸ್ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳಕ್ಕಾಗುತ್ತೆ ಅಲ್ಲಿ ಲೈಟ್ ರಿಯಾಕ್ಷನ್ ನಡೆಯೋದು. ಸೊ ಕ್ಲೋರೋಪ್ಲಾಸ್ಟ್ನಲ್ಲಿ ಪಿಗ್ಮೆಂಟ್ಸ್ ಇರೋದು ಥೈಲಕಾಯ್ಡ್ ಮೆಂಬ್ರೇನ್ಸಲ್ಲಿ, ಸ್ಟ್ರೋಮಾ ಲ್ಯಾಮೆಲೆಯಲ್ಲಿ. ಸೊ ಅಲ್ಲಿ ಲೈಟ್ ರಿಯಾಕ್ಷನ್ ನಡೆಯುತ್ತೆ. ಲೈಟ್ ರಿಯಾಕ್ಷನ್ ನಡೆದಾದ್ಮೇಲೆ ಪ್ರಾಡಕ್ಟ್ಸ್ ಏನು ಫಾರ್ಮ್ ಆಗುತ್ತೆ, ATP NADPH, ಇದನ್ನು ಅದು ಸ್ಟ್ರೋಮಾ ಒಳಗೆ ರಿಲೀಸ್ ಮಾಡಿಬಿಟ್ಟಿರುತ್ತೆ. ಈ ಸ್ಟ್ರೋಮಾ ಅಲ್ಲಿ ಈ ಡಾರ್ಕ್ ಫೇಸ್ ನಡೆಯೋದ್ರಿಂದ ಆ ATP ಮತ್ತು NADPH ಏನು ರಿಲೀಸ್ ಮಾಡಿದೆ ಲೈಟ್ ರಿಯಾಕ್ಷನ್ದು ಪ್ರಾಡಕ್ಟ್ಸ್, ಅದನ್ನು ಆ ಪ್ರಾಸೆಸಲ್ಲಿ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ದ ಸೈಟ್ ಆಫ್ ಡಾರ್ಕ್ ರಿಯಾಕ್ಷನ್ ಈಸ್ ದ ಸ್ಟ್ರೋಮಾ ಆಫ್ ದ ಕ್ಲೋರೋಪ್ಲಾಸ್ಟ್. ನಾವು ಡಾರ್ಕ್ ರಿಯಾಕ್ಷನ್ ಬಗ್ಗೆ ನಮಗೆ ಹೆಂಗೆ ಗೊತ್ತಾಯಿತು? ಹೌ ಡಿಡ್ ವಿ ಫೈಂಡ್ ಔಟ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಆರ್ ದ ಸ್ಟೆಪ್ಸ್? ಹೆಂಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ ಡಾರ್ಕ್ ರಿಯಾಕ್ಷನ್, ಇದ್ರ ಬಗ್ಗೆ ನಮಗೆ ಹೆಂಗೆ ಗೊತ್ತಾಯಿತು? ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಅ ಪರ್ಸನ್ ಕಾಲ್ಡ್ ಮೆಲ್ವಿನ್ ಕ್ಯಾಲ್ವಿನ್. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್. ಏನಾಯ್ತಂದರೆ ಅರೌಂಡ್ ದ ಟೈಮ್ ಆಫ್ ವರ್ಲ್ಡ್ ವಾರ್ ಟು ಅಲ್ಲಿ ಎಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ನ, ನ್ಯೂಕ್ಲಿಯರ್ ಬಾಂಬ್ಸ್ನ ತಯಾರಿಸೋದಕ್ಕೆ ಅದಕ್ಕೆಲ್ಲ ತುಂಬ ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿಬಿಟ್ಟಿದ್ರು. ಅಂಥ ಟೈಮಲ್ಲಿ ಮೆಲ್ವಿನ್ ಕ್ಯಾಲ್ವಿನ್ ಅನ್ನೋ ಒಬ್ಬರು ಪ್ಲಾಂಟ್ ಫಿಸಿಯಾಲಜಿಸ್ಟ್ ಅಥವಾ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ, ರೇಡಿಯೋ ಆಕ್ಟಿವಿಟಿನ ಹೆಂಗೆ ಒಳ್ಳೆದಕ್ಕೂ ಯೂಸ್ ಮಾಡ್ಕೋಬೋದು ಅಂತ ಇವ್ರು ತೋರಿಸ್ಕೊಟ್ರು. ಸೊ ರೇಡಿಯೋ ಆಕ್ಟಿವ್ ಕಾರ್ಬನ್ನ ತಗೊಂಡು, ರೇಡಿಯೋ ಆಕ್ಟಿವ್ ಕಾರ್ಬನ್ ಅಂದರೆ ಏನು? ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಫ್ ಕಾರ್ಬನ್ C14. ಇದನ್ನು ತಗೊಂಡು ಆಲ್ಗೆಯಲ್ಲಿ ಫೋಟೋಸಿಂಥಸಿಸ್ನ ಸ್ಟಡಿ ಮಾಡಕ್ಕೆ ಹೊರಟಿದ್ರು.
ಓಕೆನಾ? ಸೊ ವಿ ಆರ್ ಟ್ರೈಂಗ್ ಟು ಡಿಸ್ಕವರ್ ಹೌ ಎಕ್ಸಾಕ್ಟ್ಲಿ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್, ಎಕ್ಸಾಕ್ಟ್ ಸ್ಟೆಪ್ಸ್ ಏನು ಅಂತ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರು ಈ ರೀತಿ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಅದರಿಂದ ನಮಗೆ ಗೊತ್ತಾಯಿತು ದ್ಯಾಟ್ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಪ್ರಾಡಕ್ಟ್ ವಾಸ್ ಅ 3 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್. ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಏನು ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆದಮೇಲೆ ಆ ಸ್ಟೇಬಲ್ ಪ್ರಾಡಕ್ಟ್ ವಾಸ್ ಎನ್ ಆರ್ಗ್ಯಾನಿಕ್ ಆಸಿಡ್ ದಟ್ ಹ್ಯಾಡ್ 3 ಕಾರ್ಬನ್ಸ್. ಇದು ನಮಗೆ ಇವ್ರ ಎಕ್ಸ್ಪೆರಿಮೆಂಟಿಂದ ಗೊತ್ತಾಯಿತು. ಸೊ ಕಾರ್ಬನ್ ಡೈಆಕ್ಸೈಡ್ನ ಪ್ಲಾಂಟ್ ತೊಗೊಳುತ್ತೆ, ಇದನ್ನು ಒಂದು ಮಾಲಿಕ್ಯೂಲ್ಗೆ ಆ್ಯಡ್ ಮಾಡುತ್ತೆ. ಈ ಮಾಲಿಕ್ಯೂಲ್ನ ನಾವು ಸದ್ಯಕ್ಕೆ ಮಾತಾಡೋದು ಬೇಡ, ಇದ್ರ ಬಗ್ಗೆ ಐ ವಿಲ್ ಟೆಲ್ ಯು ಲೇಟರ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಈ ಮಾಲಿಕ್ಯೂಲ್ಗೆ ಆ್ಯಡ್ ಆದಾಗ ನಮ್ಮದು ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಬರುತ್ತಲ್ವಾ, ಈ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ವಾಸ್ an organic acid and it had 3 carbons. This is what he first found out. Later ಆ ಆರ್ಗ್ಯಾನಿಕ್ ಆಸಿಡ್ ಯಾವುದು ಅನ್ನೋದನ್ನ ಕೂಡ ಅವರು ಡಿಸ್ಕವರ್ ಮಾಡಿದ್ರು. ಇಟ್ ವಾಸ್ ಐಡೆಂಟಿಫೈಡ್ ಟು ಬಿ 3-ಫಾಸ್ಫೋಗ್ಲಿಸರಿಕ್ ಆಸಿಡ್. ಇದು ತುಂಬಾ ಸತಿ ಹೆಸರು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಸೊ ಈ ಹೆಸರನ್ನ ನೀವು ನೆನ್ಪಿಟ್ಕೋಬೇಕು. 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಂದ್ರೆ ಏನು? ಆಸ್ ವಿ ನೋ ಇಟ್ ಇಸ್ ಅ 3 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್. ಹಾಗಂದ್ರೆ ಅದಕ್ಕೆ 3 ಕಾರ್ಬನ್ ಇರುತ್ತೆ ಅಲ್ವಾ ಅದ್ರ ಸ್ಟ್ರಕ್ಚರಲ್ಲಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಅಂತ ತಗೊಂಡ್ರೆ ಥರ್ಡ್ ಕಾರ್ಬನ್ ಅಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ನಾವು ಇದಕ್ಕೆ 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಂತ ಕರಿತೀವಿ. ಇನ್ ಶಾರ್ಟ್ ನಾವು ಇದನ್ನ PGA ಅಂತ ಕೂಡ ಅಬ್ರಿವಿಯೇಟ್ ಮಾಡ್ತೀವಿ. PGA ಸ್ಟ್ಯಾಂಡ್ಸ್ ಫಾರ್ ಫಾಸ್ಫೋಗ್ಲಿಸರಿಕ್ ಆಸಿಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರೋಮಾ ಒಳಗೆ ಹೋಗಾದ್ಮೇಲೆ ಯಾವುದೋ ಒಂದು ಮಾಲಿಕ್ಯೂಲ್ ಜೊತೆ ಬೈಂಡ್ ಆಗುತ್ತೆ, ಕಂಬೈನ್ ಆಗುತ್ತೆ. ಅದಾದ್ಮೇಲೆ ಒಂದು ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಆ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಏನಿದೆ that is a organic acid that contains 3 carbons. It was later identified to be phosphoglyceric acid or PGA. Okay, so this ಆಮೇಲೆ ತುಂಬ ಜನ ಸೈಂಟಿಸ್ಟ್ ಬೇರೆ ಬೇರೆ ಪ್ಲಾಂಟ್ಸ್ ಮೇಲೆ ಇದೇ ರೀತಿಯ ಸಿಮಿಲರ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಿದ್ರು. ಮೆಲ್ವಿನ್ ಕ್ಯಾಲ್ವಿನ್ ಅವ್ರು ಏನು ಮಾಡಿದಂದ್ರೆ ಅವರು ಆಲ್ಗೆಲಿ ಫೋಟೋಸಿಂಥಸಿಸ್ನ ಫಿಗರ್ ಔಟ್ ಮಾಡ್ತಾ ಇದ್ರು ಬೈ ಮೇಕಿಂಗ್ ಯೂಸ್ ಆಫ್ ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಫ್ ಕಾರ್ಬನ್. ಅದೇ ರೀತಿ ಬೇರೆ ಬೇರೆ ಸೈಂಟಿಸ್ಟ್ ಅಕ್ರಾಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಬೇರೆ ಬೇರೆ ಪ್ಲಾಂಟ್ಸ್ನ ಯೂಸ್ ಮಾಡಿಕೊಂಡು ದೇ ವರ್ ಟ್ರೈಂಗ್ ಟು ಫೈಂಡ್ ಔಟ್ ಎಲ್ಲದರಲ್ಲೂ ಇದೇ ರೀತಿ ನಡೆಯುತ್ತಾ ಅಥವಾ ಒಂದೊಂದು ಪ್ಲಾಂಟ್ಸಲ್ಲಿ ಬೇರೆ ಬೇರೆ ರೀತಿಯ ಸ್ಟೇಬಲ್ ಪ್ರಾಡಕ್ಟ್ ಕೂಡ ಫಾರ್ಮ್ ಆಗ್ಬೋದಾ ಅಂತ. ಈ ರೀತಿ ಅವರು ಟ್ರೈ ಮಾಡ್ತಾ ಇರೋವಾಗ ಅವ್ರಿಗೆ ಗೊತ್ತಾಯಿತು there is a set of plants, ಒಂದು ಗ್ರೂಪ್ ಆಫ್ ಪ್ಲಾಂಟ್ಸ್ ಇದೆ. ಆ ಗ್ರೂಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಇಸ್ ನಾಟ್ ಅ 3 ಕಾರ್ಬನ್ ಕಾಂಪೌಂಡ್, ಇನ್ಸ್ಟೆಡ್ ಇಟ್ ಇಸ್ ಅ 4 ಕಾರ್ಬನ್ ಕಾಂಪೌಂಡ್. ಓಕೆ, ಸೊ ದೇ ಡಿಸ್ಕವರ್ಡ್ another group of plants. ಈ ಗ್ರೂಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ had 4 carbon atoms that was identified as oxaloacetic acid. ಹೇಗೆ ನಾವು ಫಾಸ್ಫೋಗ್ಲಿಸರಿಕ್ ಆಸಿಡ್ಗೆ PGA ಅಂತ ಅಬ್ರಿವಿಯೇಟ್ ಮಾಡ್ತೀವಿ, ಅದೇ ರೀತಿ ಆಕ್ಸಾಲೋಅಸೆಟಿಕ್ ಆಸಿಡ್ಗೆ OAA ಅಂತ ಅಬ್ರಿವಿಯೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನು ಎಕ್ಸಾಕ್ಟ್ಲಿ ನಡೀತು, ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದ್ಸತಿ ಸಮರೈಸ್ ಮಾಡಿಬಿಡ್ತೀನಿ. ಸೊ ಮೆಲ್ವಿನ್ ಕ್ಯಾಲ್ವಿನ್ ಆ್ಯಂಡ್ ಹಿಸ್ ಕೋವರ್ಕರ್ಸ್, ಅವ್ರ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಲ್ಯಾಬಲ್ಲಿ, ಅವರೆಲ್ಲ ವರ್ ಟ್ರೈಂಗ್ ಟು ಫೈಂಡ್ ಔಟ್ ಫೋಟೋಸಿಂಥಸಿಸ್ದು ಡಾರ್ಕ್ ರಿಯಾಕ್ಷನ್ ಎಕ್ಸಾಕ್ಟ್ಲಿ ಹೆಂಗಾಗುತ್ತೆ, ಕಾರ್ಬನ್ ಡೈಆಕ್ಸೈಡಿಂದ ಗ್ಲೂಕೋಸ್ ಹೆಂಗೆ ಬರುತ್ತೆ, ಏನೆಲ್ಲ ಸ್ಟೆಪ್ಸ್ ಇದೆ ಅದರಲ್ಲಿ, ಅದನ್ನು ಅವರು ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಹಂಗೆ ಕಂಡುಹಿಡಿಯೋವಾಗ ಅವರು ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಫ್ ಕಾರ್ಬನ್ C14ನ ತಗೊಂಡು ಆಲ್ಗಲ್ ಫೋಟೋಸಿಂಥಸಿಸ್ನ ಸ್ಟಡಿ ಮಾಡ್ತಾ ಇದ್ರು. ಹಂಗೆ ಸ್ಟಡಿ ಮಾಡ್ತಾ ಇರುವಾಗ ಅವ್ರಿಗೆ ಗೊತ್ತಾಯಿತು ಕಾರ್ಬನ್ ಡೈಆಕ್ಸೈಡ್ನ ಫಸ್ಟ್ ಆಕ್ಸೆಪ್ಟ್ ಮಾಡುತ್ತೆ ಒಂದು ಮಾಲಿಕ್ಯೂಲ್, ಅದಾದಮೇಲೆ ಫಾರ್ಮ್ ಮಾಡೋ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಇಸ್ ಅ 3 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್. ಈ ಆರ್ಗ್ಯಾನಿಕ್ ಆಸಿಡ್ನ ಲೇಟರ್ ದಿ ಐಡೆಂಟಿಫೈಡ್ ಆಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್. ದಟ್ ಈಸ್ ಒನ್ ಪಾರ್ಟ್ ಆಫ್ ದ ಸ್ಟೋರಿ, ಅದು ಮುಗೀತು. ಸೊ ಇದಾದಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀಜನ್ಸಲ್ಲಿ ಡಿಫ್ರೆಂಟ್ ಸೈಂಟಿಸ್ಟ್ ವರ್ ವರ್ಕಿಂಗ್ ಸಿಮಿಲರ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರು ಬೇರೆ ಬೇರೆ ಪ್ಲಾಂಟ್ಸಲ್ಲಿ. ಅವಾಗ ಅವ್ರಿಗೆ ಗೊತ್ತಾಯಿತು ದೆರ್ ಇಸ್ ಅನದರ್ ಗ್ರೂಪ್ ಆಫ್ ಪ್ಲಾಂಟ್ಸ್. ಈ ರೀತಿ ಕೂಡ ಮೆಲ್ವಿನ್ ಕ್ಯಾಲ್ವಿನ್ ಸ್ಟಡಿ ಪ್ರಕಾರ ಕೂಡ ಒಂದು ರೀತಿ ಆ ರೀತಿ ಕೂಡ ಪ್ಲಾಂಟ್ಸ್ ಇದೆ, ಅದು ಬಿಟ್ಟು ಬೇರೆ ರೀತಿಯ ಪ್ಲಾಂಟ್ಸ್ ಕೂಡ ಇದೆ. ಆ ಪ್ಲಾಂಟ್ಸ್ನಲ್ಲಿ ಡಿಫ್ರೆನ್ಸ್ ಏನಂದರೆ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇನ್ಸ್ಟೆಡ್ ಆಫ್ ಬೀಂಗ್ ಅ 3 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್ ಇಟ್ ಇಸ್ ಅ 4 ಕಾರ್ಬನ್ ಕಾಂಪೌಂಡ್. ಆ ಕಾಂಪೌಂಡ್ ಇಸ್ ಆಕ್ಸಾಲೋಅಸೆಟಿಕ್ ಆಸಿಡ್. ಓಕೆ, ಸೊ ಇದ್ರ ಬಗ್ಗೆ ನಮಗೆ ಗೊತ್ತಾಯಿತು. ಸೊ ಡಾರ್ಕ್ ರಿಯಾಕ್ಷನ್ ಬೇಸಿಕಲಿ 2 ರೀತಿಯಲ್ಲಿ ಆಗ್ಬೋದು. ಒಂದು ಟೈಪಲ್ಲಿ ಆದಾಗ ನಮಗೆ 3 ಕಾರ್ಬನ್ ಕಾಂಪೌಂಡ್ ವಿಲ್ ಬಿ ದ ಫಸ್ಟ್ ಪ್ರೈಮರಿ ಸ್ಟೇಬಲ್ ಕಾಂಪೌಂಡ್. ಇನ್ನೊಂದು ರೀತಿಯಲ್ಲಿ ಆದಾಗ ಇಟ್ ವಿಲ್ ಬಿ ಅ 4 ಕಾರ್ಬನ್ ಆಸಿಡ್ ಲೈಕ್ ಆಕ್ಸಾಲೋಅಸೆಟಿಕ್ ಆಸಿಡ್. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಅಸಿಮಿಲೇಷನ್ 2 ರೀತಿಯಲ್ಲಿ ಆಗ್ಬೋದು.
ಮೆಲ್ವಿನ್ ಕ್ಯಾಲ್ವಿನ್ ಸ್ಟಡಿ ಪ್ರಕಾರ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಏನಾದರೂ 3 ಕಾರ್ಬನ್ ಆಸಿಡ್ ಆಗಿದ್ರೆ ಆ ಪಾತ್ವೆಗೆ ನಾವು C3 ಪಾತ್ವೆ ಅಂತ ಕರಿತೀವಿ. 3 ಯಾಕೆ ಅಂದರೆ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇಸ್ ಅ C3 ಆಸಿಡ್. In that case, which is the first stable compound? It is PGA or 3-phosphoglyceric acid. ಹೌದಲ್ವಾ? What is the other alternative? ಆ ರೀತಿ ಆಗಲಿಲ್ಲ ಅಂದರೆ ಮಿಕ್ಕಿದ ಪ್ಲಾಂಟ್ಸ್ ಅಲ್ಲಿ ದ ಸೆಕೆಂಡ್ ಸಬ್ಸೆಟ್ ಆಫ್ ಪ್ಲಾಂಟ್ಸ್ ಅಲ್ಲಿ ಏನು ನಡೆಯುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಸಿಮಿಲೇಷನ್ ಆಗುವಾಗ ಫಸ್ಟ್ ಪ್ರಾಡಕ್ಟ್ ದಟ್ ಇಸ್ ಸ್ಟೇಬಲ್ ಇಸ್ ಅ C4 ಆಸಿಡ್ ಅಂಡ್ ದಟ್ ಈಸ್ ಆಕ್ಸಾಲೋಅಸೆಟಿಕ್ ಆಸಿಡ್. ಹಾಗಾಗಿ ಅಂಥ ಪಾತ್ವೆಗೆ ನಾವು C4 ಪಾತ್ವೆ ಅಂತ ಕರಿತೀವಿ. ಇದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? I hope you have understood. I hope this is clear. So let's move on. ಏನಾದರೂ ಡೌಟ್ಸ್ ಬಂದರೆ at any point in the lecture, please drop it in the comment section and ಆದಷ್ಟು ಬೇಗ ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು C3 ಪಾತ್ವೆ ಬಗ್ಗೆ ಕಲ್ತ್ಕೊಳ್ಳೋಣ. ಎಕ್ಸಾಕ್ಟ್ಲಿ C3 ಪಾತ್ವೆಯಲ್ಲಿ ಏನು ನಡೆಯುತ್ತೆ, ಯಾವುದೆಲ್ಲ ಸ್ಟೆಪ್ಸ್ ಇದೆ ಅಂತ ಮುಂದಿನ ಲೆಕ್ಚರಲ್ಲಿ, 4th ಲೆಕ್ಚರಲ್ಲಿ C4 ಪಾತ್ವೆಯಲ್ಲಿ ಏನಾಗುತ್ತೆ, C3 ಮತ್ತು C4ಗೆ ಏನು ಡಿಫ್ರೆನ್ಸ್ ಇದೆ ಅದೆಲ್ಲ ಮುಂದಿನ ಲೆಕ್ಚರಲ್ಲಿ ಕಲಿಯೋಣ. ಸೊ ಇವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಕಲಿತಾ ಇರ್ತೀರಾ ನೀವು, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಸ್ಲೋ ಆಗೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫುಲ್ 100% ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ C3 ಪಾತ್ವೇಲಿ ಏನಾಯ್ತಂದರೆ, ದಿಸ್ ಇಸ್ ಕೈಂಡ್ ಆಫ್ ಫನಿ ಬಿಕಾಸ್ ಏನು ಅಂದ್ಕೊಂಡ್ರು, ಫಸ್ಟ್ ಮೆಲ್ವಿನ್ ಕ್ಯಾಲ್ವಿನ್ ಅವರು ವರ್ಕ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಇತ್ತು. ಕಾರ್ಬನ್ ಡೈಆಕ್ಸೈಡ್ನ ಒಂದು ಎಕ್ಸ್ ಅನ್ನೋ ಮಾಲಿಕ್ಯೂಲ್ ಆಕ್ಸೆಪ್ಟ್ ಮಾಡ್ತು ಅಲ್ವಾ? ಸೊ ಫಸ್ಟ್ ಯಾವ ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸೆಪ್ಟ್ ಮಾಡ್ತು ಅದಕ್ಕೆ ನಾವು ಪ್ರೈಮರಿ ಆಕ್ಸೆಪ್ಟರ್ ಅಂತ ಕರಿತೀವಿ. ಪ್ರೈಮರಿ ಅಂದರೆ ಗೊತ್ತಲ್ವಾ, ಫಸ್ಟ್, ಮೊದಲನೇದು ಅಂತ. ಸೊ ಯಾವ ಮಾಲಿಕ್ಯೂಲ್ ಸ್ಟ್ರೋಮಾ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸೆಪ್ಟ್ ಮಾಡ್ಕೋತು ಅದಕ್ಕೆ ನಾವು ಪ್ರೈಮರಿ ಆಕ್ಸೆಪ್ಟರ್ ಅಂತ ಕರಿತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಆಕ್ಸೆಪ್ಟ್ ಆದಮೇಲೆ ಒಂದು ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಓಕೆನಾ? ಈ ಸ್ಟೇಬಲ್ ಪ್ರಾಡಕ್ಟ್ ಇಸ್ ಅ 3 ಕಾರ್ಬನ್ ಫಾಸ್ಫೋಗ್ಲಿಸರಿಕ್ ಆಸಿಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ, ಲೆಟ್ ಮಿ ಯೂಸ್ ಅ ಡಿಫ್ರೆಂಟ್ ಕಲರ್, ಕಾರ್ಬನ್ ಡೈಆಕ್ಸೈಡ್ಗೆ ಒಂದು ಕಾರ್ಬನ್ ಇದೆ, ಫಾಸ್ಫೋಗ್ಲಿಸರಿಕ್ ಆಸಿಡ್ಗೆ 3 ಕಾರ್ಬನ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಕಾರ್ಬನ್ ಇರೋ ಕಾಂಪೌಂಡ್ ಜೊತೆ ಬೈಂಡ್ ಆದಾಗ 3 ಕಾರ್ಬನ್ ಕಾಂಪೌಂಡ್ ಸಿಗುತ್ತೆ? 2 ಕಾರ್ಬನ್ ಇರೋ ಕಾಂಪೌಂಡ್ಗೆ ಬೈಂಡ್ ಆದಾಗ 3 ಕಾರ್ಬನ್ ಇರೋ ಕಾಂಪೌಂಡ್ ಸಿಗುತ್ತೆ ಅಲ್ವಾ? ಯೂಶಲಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಥಿಂಕಿಂಗ್. ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೋತಾ ಇದೆ, ಕಾರ್ಬನ್ ಡೈಆಕ್ಸೈಡ್ಗೆ 1 ಕಾರ್ಬನ್ ಇದೆ, ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ, ಸ್ಟೇಬಲ್ ಪ್ರಾಡಕ್ಟ್ಗೆ 3 ಕಾರ್ಬನ್ ಇದೆ ಅದರಲ್ಲಿ. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಯಾವುದ್ರ ಜೊತೆ ಬೈಂಡ್ ಆಯಿತು ಅಂತ ನಾವು ಯೋಚನೆ ಮಾಡಿದ್ರೆ ಆ ಡೈರೆಕ್ಷನಲ್ಲಿ ಯೂಶಲಿ ನಾವು 2 ಕಾರ್ಬನ್ ಕಾಂಪೌಂಡ್ ಅಂತ ಅನ್ಕೋತೀವಿ. ಇದೇ ರೀತಿ ಸೈಂಟಿಸ್ಟ್ಗಳು ಕೂಡ ಯೋಚನೆ ಮಾಡಿ ಹಲವಾರು ವರ್ಷ ಅದು ಯಾವುದಾದ ಸೆಕೆಂಡ್ 2 ಕಾರ್ಬನ್ಸ್ ಇರುವಂಥ ಕಾಂಪೌಂಡ್, ಆ ಕಾಂಪೌಂಡ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ತುಂಬ ವರ್ಷಗಳೇ ಕಳೆದ್ಬಿಡ್ತು. ಅದಾದ್ಮೇಲೆ ಗೊತ್ತಾಯಿತು ಆಕ್ಚುಲಿ ಪ್ರೈಮರಿ ಆಕ್ಸೆಪ್ಟರ್ 2 ಕಾರ್ಬನ್ ಕಾಂಪೌಂಡ್ ಅಲ್ಲ, ಇಟ್ ಇಸ್ ಅ 5 ಕಾರ್ಬನ್ ಕಾಂಪೌಂಡ್ ಅಂತ. And this 5 carbon compound is a keto sugar and it is called RUBP. Okay, so RUBP abbreviation, short form ribulose bisphosphate ke. ಓಕೆನಾ? ಸೊ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಯಾವ್ದ್ರದ್ದು ಜೊತೆ ಬೈಂಡ್ ಆಗುತ್ತೆ, 3 ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ತುಂಬ ಜನ ಅನ್ಕೊಂಡಿದ್ರು ಅದು ಒಂದು 2 ಕಾರ್ಬನ್ ಕಾಂಪೌಂಡ್ ಅಂತ. 2 ಕಾರ್ಬನ್ ಕಾಂಪೌಂಡ್ನೇ ಹುಡುಕ್ತಾ ಇದ್ರು ಹಲವಾರು ವರ್ಷ. ಅದಾಗಿ ಎಷ್ಟೋ ವರ್ಷ ಆದ್ಮೇಲೆ ನಮಗೆ ಗೊತ್ತಾಯಿತು ಅದು ಆ್ಯಕ್ಚುಲಿ ಒಂದು 2 ಕಾರ್ಬನ್ ಕಾಂಪೌಂಡ್ ಅಲ್ಲ, 5 ಕಾರ್ಬನ್ ಕಾಂಪೌಂಡ್ ಅಂತ. ಹಾಗಿದ್ರೆ 1 ಕಾರ್ಬನ್ 5 ಕಾರ್ಬನ್ ಜೊತೆ ಕಂಬೈನ್ ಆಗಿ 6 ಕಾರ್ಬನ್ದು ಕಾಂಪೌಂಡ್ ಸ್ಟೇಬಲ್ ಪ್ರಾಡಕ್ಟ್ ಆಗಿರ್ಬೇಕಿತ್ತಲ್ವಾ? ಇದು ನಿಮ್ಮ ಡೌಟ್ ಆಗಿದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು ಹೌ ದಿಸ್ ವರ್ಕ್ಸ್. ಓಕೆ, ಸೊ ಈಗ ಸದ್ಯಕ್ಕೆ ನೀವು ನೆನ್ಪಿಟ್ಕೋಬೇಕು ಏನಂದರೆ, ಫಸ್ಟ್ ಪ್ರೈಮರಿ ಆಕ್ಸೆಪ್ಟರ್, ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ಆಕ್ಸೆಪ್ಟ್ ಮಾಡ್ಕೊಂಡು ಬೈಂಡ್ ಆಗೋ ಮಾಲಿಕ್ಯೂಲ್ ಯಾವುದು? ಇಟ್ ಈಸ್ ಅ 5 ಕಾರ್ಬನ್ ಕಾಂಪೌಂಡ್, ಇಟ್ ಈಸ್ ಅ ಕೀಟೋ ಶುಗರ್, ಅದ್ರ ಹೆಸರು RUBP. RUBP ಇಸ್ ಶಾರ್ಟ್ ಫಾರ್ಮ್ ಫಾರ್ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್. ಇಷ್ಟು ಅರ್ಥ ಆಗಿದೆಯಾ? ಇದು ಯಾಕೆ 3 ಕಾರ್ಬನ್ ಕಾಂಪೌಂಡ್ 6 ಕಾರ್ಬನ್ ಕಾಂಪೌಂಡ್ ಅಲ್ಲ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, so much is clear, right? I hope it is. Let's move on. So ಈ ಕ್ಯಾಲ್ವಿನ್ ಅವರು ಮತ್ತು ಅವರ ಕೋವರ್ಕರ್ಸ್, ಅವ್ರ ಜೊತೆ ಯಾರು ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ರು, ಇವರೆಲ್ಲ ಎಲ್ಯೂಸಿಡೇಟ್ ಮಾಡಿದ್ದು, ಫೈನಲಿ ಕಂಡಿಡಿದಿದ್ದು ಹೆಂಗೆ ಈ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ ಸ್ಟ್ರೋಮಾದಲ್ಲಿ, C3 ಪಾತ್ವೇಲಿ ಹೆಂಗೆ ನಡೆಯುತ್ತೆ, ಇದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ಯಾವುದೆಲ್ಲ ಸ್ಟೆಪ್ಸ್ ಇದೆ, ಯಾವ್ಯಾವುದೆಲ್ಲ ಇಂಟರ್ಮೀಡಿಯೇಟ್ಸ್ ಫಾರ್ಮ್ ಆಗುತ್ತೆ ಮಧ್ಯದಲ್ಲಿ,
ಇದ್ರ ಬಗ್ಗೆ ಎಲ್ಲ ಕೂಡ ಅವರೇ ಡಿಸ್ಕವರ್ ಮಾಡಿದ್ದು. ಹಾಗಾಗಿ ಇದಕ್ಕೆ ನಾವು ಕ್ಯಾಲ್ವಿನ್ ಸೈಕಲ್ ಅಂತ ಕರಿತೀವಿ. ಕ್ಯಾಲ್ವಿನ್ ಬಿಕಾಸ್ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಬಿಹೈಂಡ್ ದ ಡಿಸ್ಕವರಿ ಆಫ್ ಇಂಟರ್ಮೀಡಿಯೇಟ್ಸ್ ಮತ್ತೆ ಹೆಂಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ ಇದನ್ನೆಲ್ಲ ಕಂಡಿಡಿದ್ದು ಮೋಸ್ಟ್ಲಿ ಕ್ಯಾಲ್ವಿನ್ ಅಂಡ್ ಹಿಸ್ ಕೋವರ್ಕರ್ಸ್. ಹಾಗಾಗಿ ನಾವು ಇದಕ್ಕೆ ಕ್ಯಾಲ್ವಿನ್ ಸೈಕಲ್ ಅಂತ ಕರಿತೀವಿ. ಸೊ ಯು ಮಸ್ಟ್ ಬಿ ವಂಡರಿಂಗ್ ಸೈಕಲ್ ಅಂತ ಯಾಕೆ ಕರಿಬೇಕು, ಕ್ಯಾಲ್ವಿನ್ ಪಾತ್ವೆ ಅಂತ ಕರಿಬೋದಲ್ವಾ? ದ ರೀಸನ್ ವಿ ಕಾಲ್ ದಿಸ್ ಕ್ಯಾಲ್ವಿನ್ ಸೈಕಲ್ ಇಸ್ ಬಿಕಾಸ್ ಇಟ್ ಇಸ್ ಅ ಸೈಕ್ಲಿಕ್ ಪ್ರಾಸೆಸ್. ಓಕೆ, ಸೊ ದಿಸ್ ಪಾತ್ವೆ ಆಪರೇಟ್ಸ್ ಇನ್ ಅ ಸೈಕ್ಲಿಕ್ ಮ್ಯಾನರ್. ಸೈಕ್ಲಿಕ್ ಮ್ಯಾನರ್ ಯಾಕೆ ಅಂತಂದರೆ RUBP ಏನು ಪ್ರೈಮರಿ ಆಕ್ಸೆಪ್ಟರ್ ಇತ್ತು ನಮ್ಮ ಕಾರ್ಬನ್ ಡೈಆಕ್ಸೈಡ್ದು, ಆ RUBP ಈ ಕ್ಯಾಲ್ವಿನ್ ಸೈಕಲ್ನಲ್ಲಿ ರೀಜೆನರೇಟ್ ಆಗುತ್ತೆ. ಹೆಂಗಾಗುತ್ತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, 2 ನಿಮಿಷದಲ್ಲಿ ನಾವು ಅದಕ್ಕೆ ಬರೋಣ. ಸೊ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ವಿನ್ ಸೈಕಲ್ ಅಂತ ಯಾಕೆ ಕರಿತೀವಿ C3 ಪಾತ್ವೆಗೆ? ಬಿಕಾಸ್ ಇದ್ರದ್ದು ಇಂಟರ್ಮೀಡಿಯೇಟ್ಸ್, ಇದ್ರದ್ದು ಸ್ಟೆಪ್ಸ್ ಇದನ್ನೆಲ್ಲ ಕಂಡುಹಿಡಿದಿದ್ದು ಕ್ಯಾಲ್ವಿನ್. ಹಾಗಾಗಿ ಕ್ಯಾಲ್ವಿನ್ ಸೈಕಲ್ ಯಾಕೆ ಅಂತಂದರೆ ಈ ಸ್ಟೆಪ್ಸ್ ಎಲ್ಲ ನಡೆಯೋದು ಒಂದು ಸೈಕ್ಲಿಕ್ ಮ್ಯಾನರಲ್ಲಿ. ಹಾಗಾಗಿ ಇದಕ್ಕೆ ನಾವು ಕ್ಯಾಲ್ವಿನ್ ಸೈಕಲ್ ಅಂತ ಕರೀತಾರೆ. ಓಕೆ, ಸೊ ಈ ಕ್ಯಾಲ್ವಿನ್ ಸೈಕಲ್ನಲ್ಲಿ ನಾವು 3 ಇಂಪಾರ್ಟೆಂಟ್ ಸ್ಟೆಪ್ಸ್ನ ನೋಡ್ಬೋದು. ಮೊದಲನೇದು ಕಾರ್ಬಾಕ್ಸಿಲೇಷನ್, ಎರಡನೇದು ರಿಡಕ್ಷನ್, ಮೂರನೇದು ರೀಜೆನರೇಷನ್. ಸೊ ಈ 3 ಸ್ಟೆಪ್ಸ್ ಹೆಂಗೆ ಸೈಕ್ಲಿಕ್ ಮ್ಯಾನರಲ್ಲಿ ನಡೆಯುತ್ತೆ ನಾನು ಇವಾಗ ನಿಮಗೆ ಕಲಿಸ್ಕೊಡ್ತೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇಲ್ಲದಿದ್ರೆ ಇದು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಜೀವನ ಪೂರ್ತಿ ವರ್ಷ ಪೂರ್ತಿ ಫೋಟೋಸಿಂಥಸಿಸ್ ಅಂದ್ರೇ ಅಸಹ್ಯ ಬಂದ್ಬಿಡುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯು ವಿಲ್ ಎಂಜಾಯ್ ದಿಸ್ ಚಾಪ್ಟರ್. ಓಕೆ, ಏನಾಗುತ್ತೆ ಕ್ಯಾಲ್ವಿನ್ ಸೈಕಲಲ್ಲಿ? ಕ್ಯಾಲ್ವಿನ್ ಸೈಕಲಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಪ್ರೈಮರಿ ಆಕ್ಸೆಪ್ಟರಿಂದ. ಸೊ ನಮಗಿಲ್ಲಿ ಪ್ರೈಮರಿ ಆಕ್ಸೆಪ್ಟರ್ ಯಾವುದು ಅಂತ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಯಾವುದು ಪ್ರೈಮರಿ ಆಕ್ಸೆಪ್ಟರ್? ಪ್ರೈಮರಿ ಆಕ್ಸೆಪ್ಟರ್ ಹೆಸರೇನು? RUBP. RUBP ಬರೆಯುವಾಗ ಯಾವಾಗಲೂ ಹಿಂಗೆ ಬರಿಬೇಕು. RU ಲೋವರ್ ಕೇಸಲ್ಲಿ ಇರಬೇಕು, B ಮತ್ತೆ P ಕ್ಯಾಪಿಟಲ್ ಲೆಟರ್ ಇರಬೇಕು. ಓಕೆನಾ? ಸೊ ಯಾವಾಗಲೂ ಹಿಂಗೆ ಬರಿಬೇಕು. ಸೊ ಈ RUBPಗೆ ಲೆಟ್ಸ್ ಸೇ ಫಸ್ಟ್ ದಿಸ್ ಇಸ್ ದ ಪ್ರೈಮರಿ ಆಕ್ಸೆಪ್ಟರ್. ನೆನ್ಪಿಟ್ಕೊಳ್ಳಿ, ಈ RUBP will combine with carbon dioxide and water. Okay, so RUBP ಇದಕ್ಕೆ ನಮ್ಮ ಹತ್ರ 5 ಕಾರ್ಬನ್ಸ್ ಇದೆ. This is a 5 carbon containing compound. This is combining with carbon dioxide and water. ಕಾರ್ಬನ್ ಇಲ್ಲಿ 1 ಕಾರ್ಬನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 1 ಕಾರ್ಬನ್ ಇದೆ. ಇಲ್ಲಿ ನಾವು ಗಮನ ಇಡಬೇಕು ಯಾವ್ಯಾವ ಕಾಂಪೌಂಡ್ಸ್ ಅಲ್ಲಿ ಎಷ್ಟೆಷ್ಟು ಕಾರ್ಬನ್ ಇದೆ ಅಂತ, ಅವಾಗ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆನಾ? ಸೊ RUBP ಇದೆ, ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಗಿ ಇಟ್ ವಿಲ್ ಫಾರ್ಮ್ which is the first stable product, phosphoglyceric acid. Haudalva? So it will form 3-phosphoglyceric acid. ಈ ಸ್ಟೆಪ್ಗೆ ಒಂದು ಎಂಜೈಮ್ ಬೇಕಿದೆ. It is catalyzed by an enzyme that is called Rubisco. ಈ ರುಬಿಸ್ಕೋ ಶಾರ್ಟ್ ಫಾರ್ಮ್ ಏನಂದ್ರೆ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ಓಕೆ, ಈ ರುಬಿಸ್ಕೋ ಅನ್ನೋ ಒಂದು ಎನ್ಸೈಮ್ ಈ ರಿಯಾಕ್ಷನ್ ನ ಕ್ಯಾಟಲೈಸ್ ಮಾಡುತ್ತೆ. ಈ ರಿಯಾಕ್ಷನ್ಗೆ ನಾವು ಫಸ್ಟ್ ಸ್ಟೆಪ್ ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಏನ್ ನಡೀತಾ ಇದೆ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸೆಪ್ಟರ್, ಪ್ರೈಮರಿ ಆಕ್ಸೆಪ್ಟರ್ ಏನಿದೆ ಅದಕ್ಕೆ 5 ಕಾರ್ಬನ್ಸ್ ಇದೆ. ಅದರಲ್ಲಿ ಆ 5 ಕಾರ್ಬನ್ಸ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಗುತ್ತೆ. ಓಕೆನಾ? ಸೊ ಈ ಪ್ರಾಸೆಸ್ಗೆ ನಾವು ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ನಿಮಗೆ ಗೊತ್ತಿರೋ ಹಾಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರು ಕೂಡ ಅದಕ್ಕೆ ಎನ್ಸೈಮ್ಸ್ ಬೇಕು. ಸೊ ಈ ಕಾರ್ಬಾಕ್ಸಿಲೇಷನ್ ಆಗೋದಕ್ಕೆ ಕೂಡ ಎನ್ಸೈಮ್ಸ್ ಬೇಕು. ಆ ವೆರಿ ಇಂಪಾರ್ಟೆಂಟ್ ಎನ್ಸೈಮ್ ಹೆಸರು ರುಬಿಸ್ಕೋ.
ರುಬಿಸ್ಕೋ ಅಂದ್ರೆ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ಈ ಹೆಸರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರುಬಿಸ್ಕೋದು ಒಂದು ಸಬ್ಸ್ಟೇಟಸ್ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಅಂತ. ಸೊ ಈ ರುಬಿಸ್ಕೋ ಏನ್ ಮಾಡುತ್ತೆ, ಇಫ್ ದಿಸ್ ಇಸ್ ದಿ ಎನ್ಸೈಮ್ ರುಬಿಸ್ಕೋ, ಲೆಟ್ಸ್ ಸೇ ಒಂದ್ ಕಡೆ ಇಟ್ ವಿಲ್ ಬೈಂಡ್ ಟು RUBP, ಇನ್ನೊಂದು ಕಡೆ ಇಟ್ ಕ್ಯಾನ್ ಐದರ್ ಬೈಂಡ್ ಟು ಆಕ್ಸಿಜನ್ ಆರ್ ಇಟ್ ಕ್ಯಾನ್ ಬೈಂಡ್ ಟು ಕಾರ್ಬನ್ ಡೈಆಕ್ಸೈಡ್. ಓಕೆನಾ, ಅದಕ್ಕೆ ಇದಕ್ಕೆ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಅಂತ ಕರಿತೀವಿ. RUBP ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ಅದಕ್ಕೆ RUBPಗೆ ಆಕ್ಸಿಜನ್ ಹಾಕೋ ಎಬಿಲಿಟಿನೂ ಇದೆ, ಕಾರ್ಬನ್ ಡೈಆಕ್ಸೈಡ್ ಬೈಂಡ್ ಮಾಡೋ ಎಬಿಲಿಟಿನೂ ಇದೆ. ಫಾರ್ ಎಕ್ಸಾಂಪಲ್ ನನ್ನ ರುಬಿಸ್ಕೋ ಮಾಲಿಕ್ಯೂಲ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನನ್ನ ಕೈಯಲ್ಲಿ ರೈಟ್ ಹ್ಯಾಂಡ್ ಇಸ್ ಆಲ್ವೇಸ್ ಫಿಕ್ಸ್ಡ್, ಇದು RUBPನ ಮಾತ್ರ ಬೈಂಡ್ ಮಾಡೋಕ್ಕಾಗುತ್ತೆ. ಇನ್ನೊಂದು ಆಕ್ಟಿವ್ ಲೆಫ್ಟ್ ಹ್ಯಾಂಡಲ್ಲಿ ನಾನು ಐದರ್ ಐ ಕ್ಯಾನ್ ಬೈಂಡ್ ವಿತ್ ಆಕ್ಸಿಜನ್ ಆರ್ ಐ ಕ್ಯಾನ್ ಬೈಂಡ್ ವಿತ್ ಕಾರ್ಬನ್ ಡೈಆಕ್ಸೈಡ್. ನಾನು RUBP ಜೊತೆ ಆಕ್ಸಿಜನ್ನ ಬೈಂಡ್ ಮಾಡಿದ್ರೆ ಅವಾಗ ನಂದು ಆಕ್ಸಿಜನೇಸ್ ಆಕ್ಟಿವಿಟಿನ ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ನಾನು RUBP ಜೊತೆ ಕಾರ್ಬನ್ ಡೈಆಕ್ಸೈಡ್ನ ಬೈಂಡ್ ಮಾಡಿದ್ರೆ ನಾನು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಏನಾಗುತ್ತೆ, RUBP ಇಲ್ಲಿ ಏನು ಮಾಡ್ತಾ ಇದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಒಂದು ಕೈಯಲ್ಲಿ ತಗೊಂಡು RUBPನ ಇನ್ನೊಂದು ಕೈಯಲ್ಲಿ ತಗೊಂಡು ಅದು ಎರಡನ್ನೂ ಕಂಬೈನ್ ಮಾಡ್ತಾ ಇದೆ. ಸೊ ಇಲ್ಲಿ ಏನು ಆಕ್ಟಿವಿಟಿ ಅದು ತೋರಿಸ್ತಾ ಇದೆ ಅಂದರೆ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನ ತೋರಿಸ್ತಾ ಇದೆ. ಬಟ್ ಅದಕ್ಕೆ ಅಬಿಲಿಟಿ ಇದೆ ಆಕ್ಸಿಜನ್ ಆ್ಯಡ್ ಮಾಡೋದಕ್ಕೆ, ಹಾಗಾಗಿ ಅದರ ಹೆಸರಲ್ಲಿ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಅಂತ ಕೂಡ ಇನ್ಕ್ಲೂಡ್ ಆಗಿದೆ. ಫೋಟೋ ರೆಸ್ಪಿರೇಷನ್ ಬಗ್ಗೆ ಇದೇ ಚಾಪ್ಟರ್ನಲ್ಲಿ ಕಲಿತೀವಿ, ಇದೇ ಲೆಕ್ಚರಲ್ಲಿ ಕಲಿತೀವಿ ಅಲ್ವಾ, ಅವಾಗ ಹೇಳ್ತೀನಿ ಈ ಆಕ್ಸಿಜನೇಸ್ ಆಕ್ಟಿವಿಟಿ ಬಗ್ಗೆ. ಸೊ ಸದ್ಯಕ್ಕೆ ನೀವೇನು ನೆನ್ಪಿಟ್ಕೋಬೇಕಂದ್ರೆ RUBP ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಮಾಡುತ್ತೆ, ಈ ರಿಯಾಕ್ಷನ್ನ ಕೆಟಲೈಸ್ ಮಾಡೋದು ರುಬಿಸ್ಕೋ. ಈ ಕಾಂಬಿನೇಷನ್ ಇಂದ ಫಸ್ಟ್ ಒಂದು ಸಿಕ್ಸ್ ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅದು ಸ್ಟೇಬಲ್ ಇಲ್ಲದೇ ಇರೋ ಕಾರಣದಿಂದ ಮತ್ತೆ ಅದು ಸ್ಪ್ಲಿಟ್ ಆಗಿ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ನ ಫಾರ್ಮ್ ಮಾಡುತ್ತೆ. ಈ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಲ್ಲಿ 3 ಕಾರ್ಬನ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅ 3 ಕಾರ್ಬನ್ ಕಾಂಪೌಂಡ್. ನಮಗೆ ಟೋಟಲ್ 6 ಕಾರ್ಬನ್ಸ್ ಇತ್ತು, ಬಟ್ ಇಲ್ಲಿ 3 ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗಿದೆ. ಅಂದ್ರೆ ಈ ರೀತಿಯ ಮಾಲಿಕ್ಯೂಲ್ಸ್ 2 ಫಾರ್ಮ್ ಆಗಿರುತ್ತೆ. 2 ಮಾಲಿಕ್ಯೂಲ್ಸ್ ಆಫ್ 3 ಫಾಸ್ಫೋಗ್ಲಿಸರಿಕ್ ಆಸಿಡ್, that will give us a total of 6 carbons. ಹೌದಲ್ವಾ? So this is the first step. This is the most crucial step. It is catalyzed by Rubisco. ಈ ಸ್ಟೆಪ್ಗೆ ನಾವು ಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ, ಯಾಕಂದ್ರೆ ಕಾರ್ಬನ್ ಆ್ಯಡ್ ಆಗ್ತಾ ಇದೆ ಸೈಕಲ್ ಒಳಗಡೆ. ಓಕೆ, ಸೊ ಇದು ನಮ್ಮ ಫಸ್ಟ್ ಸ್ಟೆಪ್. ನಮ್ಮ ಸೆಕೆಂಡ್ ಸ್ಟೆಪ್ ನಾನು ಏನು ಹೇಳಿದೆ, ಇಟ್ ಇಸ್ ಕಾಲ್ಡ್ ರಿಡಕ್ಷನ್. ಓಕೆ, ಲೆಟ್ ಮಿ ರೈಟ್ ಇಟ್ ಹಿಯರ್. ಇದು ಫಾಸ್ಫೋಗ್ಲಿಸರಿಕ್ ಆಸಿಡ್ ಒಂದು ಆಸಿಡ್ ಅಲ್ವಾ? ಈ ಆಸಿಡ್ ಸೆಕೆಂಡ್ ಸ್ಟೆಪ್ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಈ ಆಸಿಡ್ ರೆಡ್ಯೂಸ್ ಆದಾಗ ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ವಿಲ್ ಬಿಕಮ್ ಫಾಸ್ಫೋಗ್ಲಿಸರಾಲ್ಡಿಹೈಡ್. ಇಲ್ಲಿ ಕಾರ್ಬನ್ ನಂಬರ್ ಏನು ಚೇಂಜ್ ಆಗೋದಿಲ್ಲ, ಆಸಿಡ್ ಇದ್ದಿದ್ದು ಆಲ್ಡಿಹೈಡ್ಗೆ ರೆಡ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ 2 ಮಾಲಿಕ್ಯೂಲ್ಸ್ ಆಫ್ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಹಾಗೇನೆ ಇದ್ರದ್ದು ಕಾರ್ಬನ್ ನಂಬರ್ ಆಫ್ ಕಾರ್ಬನ್ ಓವರ್ ಹಿಯರ್ ಆಲ್ಸೋ ರಿಮೇನ್ಸ್ 3. ಯಾಕೆಂದ್ರೆ ಈ ಸ್ಟೆಪ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ನಾವು ರಿಮೂವ್ ಕೂಡ ಮಾಡ್ತಾ ಇಲ್ಲ, ಆ್ಯಡ್ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಏನು ಕಾರ್ಬನ್ ಆಟಮ್ಸ್ ನಂಬರ್ ಇತ್ತು ಆ ಕಾರ್ಬನ್ ಆಟಮ್ಸ್ ರೀಟೇನ್ ಆಗುತ್ತೆ. ಸೊ ಈ ಪ್ರಾಸೆಸ್ಗೆ ನಾವು ರಿಡಕ್ಷನ್ ಅಂತ ಕರಿತೀವಿ. So this is the second step. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಮ್ಗೆ ಎಷ್ಟು ಕಾರ್ಬನ್ಸ್ ಇದೆ ಟೋಟಲಿ? ಈ ಮಾಲಿಕ್ಯೂಲ್ನಲ್ಲಿ ನಮಗೆ 6 ಕಾರ್ಬನ್ಸ್ ಇದೆ. ನಾವು ಗ್ಲೂಕೋಸ್ ಸಿಂಥಸೈಸ್ ಮಾಡೋದಕ್ಕೆ ಈ 6 ಕಾರ್ಬನ್ಸ್ನಿಂದ 1 ಕಾರ್ಬನ್ನ ಈ ಸೈಕಲಿಂದ ಆಚೆಗೆ ಡ್ರಾ ಮಾಡಿಬಿಡ್ತೀವಿ. ಸೊ ಯು ರಿಮೂವ್ 1 ಕಾರ್ಬನ್ ಫ್ರಮ್ ಹಿಯರ್. ಹೌ ಮೆನಿ ಕಾರ್ಬನ್ಸ್ ವಿಲ್ ಬಿ ಲೆಫ್ಟ್? 5 ಕಾರ್ಬನ್ ಮಿಕ್ಕಿರುತ್ತೆ. ಆ 5 ಕಾರ್ಬನ್ ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ರೀಜೆನರೇಟ್ ಆಗಿ RUBPನ ಸಿಂಥಸೈಸ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಅವರ್ ಥರ್ಡ್ ಸ್ಟೆಪ್. ಲೆಟ್ಸ್ ಕಾಲ್ ಇಟ್ ರೀಜೆನರೇಷನ್. ಇದು ಯಾಕೆ ಮುಖ್ಯ ಅಂತ ಅಂದ್ರೆ, ಸೆಲ್ಸ್ ಕಾನ್ಸ್ಟೆಂಟ್ ಆಗಿ ಗ್ಲೂಕೋಸ್ನ ಸಿಂಥಸೈಸ್ ಮಾಡಬೇಕಂದ್ರೆ ಈ RUBPದು ಸಪ್ಲೈ ಯಾವಾಗಲೂ ಇರಲೇಬೇಕು. ಅದಕ್ಕೆ
ಆ ಕಂಟಿನ್ಯೂಸ್ ಸಪ್ಲೈ ಇರಬೇಕಂದ್ರೆ ಈ ಮಾಲಿಕ್ಯೂಲ್ನ ನಾವು ರೀಜೆನರೇಟ್ ಮಾಡ್ತಾ ಇರಬೇಕು. RUBP ಇಲ್ಲ ಅಂದರೆ ಗ್ಲೂಕೋಸ್ ಸಿಂಥಸೈಸ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಫಾಸ್ಫೋಗ್ಲಿಸರಿಕ್ ಆಸಿಡಿಂದ ಒಂದು ಕಾರ್ಬನ್ನ ನಾವು ಆಚೆಗೆ ತಗೊಂಡ್ವಿ, ಅದರಿಂದ ಗ್ಲೂಕೋಸ್ ಸಿಂಥಸೈಸ್ ಮಾಡುತ್ತೆ ಅಂತ ಹೇಳಿದ್ವಿ, ಆದರೆ ಗ್ಲೂಕೋಸಲ್ಲಿ 6 ಕಾರ್ಬನ್ಸ್ ಇದೆ ಅಂತ. ಹೌದಲ್ವಾ? ನಾವು ಈ ಫಾಸ್ಫೋಗ್ಲಿಸರಾಲ್ಡಿಹೈಡಲ್ಲಿರೋ ಟೋಟಲ್ 6 ಕಾರ್ಬನ್ಸಲ್ಲಿ ಒಂದು ಸೈಕಲ್ನ ವಿತ್ಡ್ರಾ ಮಾಡಿಬಿಟ್ರಿ ಸೈಕಲಿಂದ, ಮಿಕ್ಕಿರೋ 5 ಕಾರ್ಬನ್ಸ್ನ ರೀಜೆನರೇಟ್ ಮಾಡಿದ್ವಿ RUBPಗೆ, ಸೊ ದ್ಯಾಟ್ ಇದ್ರ ಸಪ್ಲೈ ಕಂಟಿನ್ಯೂಸ್ ಆಗಿರುತ್ತೆ. ಅದ್ರ ಸಪ್ಲೈ ಕಂಟಿನ್ಯೂಸ್ ಆಗಿದ್ರೆ ನಮಗೆ ಸೆಲ್ಲಲ್ಲಿ ಕಂಟಿನ್ಯೂಸ್ ಆಗಿ ಫೋಟೋಸಿಂಥಸಿಸ್ ನಡೆಯುತ್ತೆ ಅಂತ. ಇಲ್ಲಿ ಒಂದು ಗ್ಲೂಕೋಸ್ ಏನು ರಿಮೂವ್ ಮಾಡಿದ್ದೀವಿ, ಇದೇ ರೀತಿ 6 ಟೈಮ್ಸ್ ಈ ಸೈಕಲ್ ನಡಿಬೇಕು. ಈ ಸೈಕಲ್ 6 ಟೈಮ್ಸ್ ನಡೆದಾಗ ಏನಾಗುತ್ತೆ, 6 ಕಾರ್ಬನ್ನ ನಾವು ಈ ಸೈಕಲ್ನಿಂದ ಆಚೆ ತಗೊಂಡಿರ್ತೀವಿ. ಆ 6 ಕಾರ್ಬನ್ ಏನು ಆಚೆ ತಗೊಂಡಿರ್ತೀವಿ ಅದರಿಂದ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ. ಸೊ ಈ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಸುಕ್ರೋಸ್ ರೀತಿಯಲ್ಲಾಗತ್ತೆ, ಸ್ಟೋರ್ ಮಾಡಬೇಕಂದ್ರೆ ಸ್ಟಾರ್ಚ್ ರೀತಿಯಲ್ಲಿ ಸ್ಟೋರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಕ್ಯಾಲ್ವಿನ್ ಸೈಕಲ್. RUBP ಇದೆ, 5 ಕಾರ್ಬನ್ ಕಾಂಪೌಂಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗುತ್ತೆ ರುಬಿಸ್ಕೋನ ಹೆಲ್ಪ್ನಿಂದ, ಆ ಎನ್ಸೈಮ್ ಕೆಟಾಲಿಸಿಸಿಂದ. ಇನ್ಸ್ಟೆಡ್ ಆಫ್ ಫಾರ್ಮಿಂಗ್ 1 ಮಾಲಿಕ್ಯೂಲ್ ವಿತ್ 6 ಕಾರ್ಬನ್ಸ್, ಅದು 2 ಮಾಲಿಕ್ಯೂಲ್ ಆಫ್ 3 ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಆ ಕಾಂಪೌಂಡ್ ಹೆಸರು 3-ಫಾಸ್ಫೋಗ್ಲಿಸರಿಕ್ ಆಸಿಡ್, ಅಥವಾ ನಾವು ಇನ್ ಶಾರ್ಟ್ PGA ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ PGA ರೆಡ್ಯೂಸ್ ಆಗುತ್ತೆ. ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಲ್ಡಿಹೈಡ್ ಆಗಬೇಕಂದ್ರೆ ರಿಡಕ್ಷನ್ ಆಗೋದಲ್ವಾ, ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ. ಸೊ ಈ ಫಾಸ್ಫೋಗ್ಲಿಸರಿಕ್ ಆಸಿಡ್ ಏನಿದೆ ಇದು ಒಂದು ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ, ದಟ್ ಇಸ್ ಫಾಸ್ಫೋಗ್ಲಿಸರ್ ಆಲ್ಡಿಹೈಡ್. ಈ ಫಾಸ್ಫೋಗ್ಲಿಸರ್ ಆಲ್ಡಿಹೈಡ್ ಕೂಡ 3 ಕಾರ್ಬನ್ ಕಾಂಪೌಂಡ್, ಯಾಕಂದ್ರೆ ರಿಡಕ್ಷನ್ ಪ್ರಾಸೆಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಮತ್ತೆ ಹೈಡ್ರೋಜನ್ ವೇರಿ ಆಗುತ್ತೆ, ಬಟ್ ಕಾರ್ಬನ್ ಅಷ್ಟೇ ನಂಬರ್ ಇರುತ್ತೆ. ಸೊ 3 ಕಾರ್ಬನ್ ಕಾಂಪೌಂಡ್ ಫಾಸ್ಫೋಗ್ಲಿಸರಿಕ್ ಆಸಿಡ್ ಮತ್ತೆ 3 ಕಾರ್ಬನ್ ಕಾಂಪೌಂಡ್ ಒಂದು ಫಾಸ್ಫೋಗ್ಲಿಸರ್ ಆಲ್ಡಿಹೈಡ್ನ ಫಾರ್ಮ್ ಮಾಡುತ್ತೆ. ಈ ಪ್ರಾಸೆಸ್ಗೆ ನಾವು ರಿಡಕ್ಷನ್ ಅಂತ ಕರಿತೀವಿ. ಇದಾಯ್ತಲ್ವಾ? ಸೊ ಇದಾದ್ಮೇಲೆ ಇಲ್ಲಿ ನಮಗೆ 6 ಕಾರ್ಬನ್ಸ್ ಇದೆ, 2 ಮಾಲಿಕ್ಯೂಲ್ ಆಫ್ ಫಾಸ್ಫೋಗ್ಲಿಸರ್ ಆಲ್ಡಿಹೈಡ್ ಇದೆ. ಸೊ ಟೋಟಲಿ 6 ಕಾರ್ಬನ್ಸ್ ಇದೆ. ಆ 6 ಕಾರ್ಬನ್ಸ್ ಅಲ್ಲಿ 1 ಕಾರ್ಬನ್ ಇಸ್ ಡ್ರಾನ್ ಔಟ್ ಆಫ್ ದ ಸೈಕಲ್ ಅಂಡ್ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಗ್ಲೂಕೋಸ್. ಇನ್ ಮಿಕ್ಕಿರೋ 5 ಕಾರ್ಬನ್ ಇಸ್ ರೀಜೆನರೇಟೆಡ್ ಟು ಫಾರ್ಮ್ RUBP. ಈ ರೀತಿ 6 ಟೈಮ್ಸ್ ಈ ಸೈಕಲ್ ಕಂಟಿನ್ಯೂ ಆದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಲೂಕೋಸ್ ಮಾಲಿಕ್ಯೂಲ್ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಪ್ಲಾಂಟಲ್ಲಿ ಇಟ್ ಇಸ್ ಟ್ರಾನ್ಸ್ಪೋರ್ಟೆಡ್ ಆಸ್ ಸುಕ್ರೋಸ್ ವಿಚ್ ಇಸ್ ಅ ಡೈಸ್ಯಾಕರೈಡ್. ಅಕಸ್ಮಾತ್ ಪ್ಲಾಂಟ್ಸಲ್ಲಿ ಸ್ಟೋರ್ ಆಗಬೇಕಂದ್ರೆ ಇಟ್ ಫಾರ್ಮ್ಸ್ ಅ ಪಾಲಿಸ್ಯಾಕರೈಡ್ ಸ್ಟಾರ್ಚ್. ಓಕೆ, ಸೊ ಇಷ್ಟು ನಮ್ಗೆ ಅರ್ಥ ಆಯಿತು. ಇಲ್ಲಿ ಗ್ಲೂಕೋಸ್ ಹೆಂಗೆ ಫಾರ್ಮ್ ಆಯಿತು ಅದು ಗೊತ್ತಾಯಿತು, ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಯೂಸ್ ಆಯಿತು ಅದು ಗೊತ್ತಾಯಿತು. ಬಟ್ ಇಲ್ಲಿ ATP ಮತ್ತು NADPH ಎಲ್ಲಿ ಯೂಸ್ ಆಗಿದೆ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲೆಟ್ಸ್ ಯೂಸ್ ಪಿಂಕ್ ಕಲರ್. ಇಲ್ಲಿ ಫಾಸ್ಫೋಗ್ಲಿಸರಿಕ್ ಆಸಿಡ್ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಆಗಬೇಕಂದ್ರೆ ಒಂದು ಸ್ಟೆಪ್ಪಲ್ಲಿ ಆಗಲ್ಲ, ಇಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಟೆಪ್ ಇರುತ್ತೆ. ಪ್ರತಿ ಫಾಸ್ಫೋಗ್ಲಿಸರಿಕ್ ಆಸಿಡ್ ಮಾಲಿಕ್ಯೂಲ್ಗೆ ಒಂದು ATP ಒಂದು NADPH ಯೂಸ್ ಆಗುತ್ತೆ. ಇಲ್ಲಿ ನಮ್ಮ ಹತ್ರ 2 ಫಾಸ್ಫೋಗ್ಲಿಸರಿಕ್ ಆಸಿಡ್ ಮಾಲಿಕ್ಯೂಲ್ ಇರೋದ್ರಿಂದ ಈ ಸ್ಟೆಪ್ಪಲ್ಲಿ ನಮಗೆ 2 ATP ಏನಿರುತ್ತೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ADP. 2 ATP ಬ್ರೇಕ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತೆ, 2 ADP ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ. ಆ ರಿಲೀಸ್ ಆಗಿರೋ ಫಾಸ್ಫೇಟ್, ಎಕ್ಸ್ಟ್ರಾ ಫಾಸ್ಫೇಟ್ ಏನು ರಿಲೀಸ್ ಆಗುತ್ತೆ, ದಿಸ್ ಫಾಸ್ಫೇಟ್ ಇಸ್ ಯೂಸ್ಡ್ ಇನ್ ಅ ಫಾಸ್ಫೋರಿಲೇಷನ್ ರಿಯಾಕ್ಷನ್. ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮ NCERTಯಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ಒಂದು ಇಂಟರ್ಮೀಡಿಯೇಟ್ ಇದೆ ಈ ಸ್ಟೆಪ್ಪಲ್ಲಿ, ಅದನ್ನು ನಾವು NCERTಯಲ್ಲಿ ಕೊಟ್ಟಿಲ್ಲ. ಸೊ ಇದು 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಒಂದು ಫಾಸ್ಫೋರಿಲೇಷನ್ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ಆ ಫಾಸ್ಫೋರಿಲೇಷನ್ ರಿಯಾಕ್ಷನ್ಗೆ ATP ಯೂಸ್ ಆಗುತ್ತೆ. ಅದಲ್ಲದೆ ಪ್ರತಿ ಒಂದು ಫಾಸ್ಫೋಗ್ಲಿಸರಿಕ್ ಆಸಿಡ್ ಮಾಲಿಕ್ಯೂಲ್ ರೆಡ್ಯೂಸ್ ಆಗಬೇಕಂದ್ರೆ ನಮಗೆ ಹೈಡ್ರೋಜನ್ ಕೂಡ ಬೇಕು. ಆ ಹೈಡ್ರೋಜನ್ನ ನಾವು NADPH ಇಂದ ತಗೊಳ್ತೀವಿ. ಸೊ ಇಲ್ಲಿ 2 NADPH ಮಾಲಿಕ್ಯೂಲ್ ಇಸ್ ಯೂಸ್ಡ್ ಅಪ್ and it will give us 2. Let me erase this part. So it will give us 2 NADP plus. ಮಿಕ್ಕಿರೋ ಹೈಡ್ರೋಜನ್ ಮತ್ತು ಎಲೆಕ್ಟ್ರಾನ್ ಅದು ರಿಡಕ್ಷನಲ್ಲಿ ಯೂಸ್ ಆಗಿರುತ್ತೆ. ಓಕೆನಾ? ಸೊ ಈ ಸ್ಟೆಪ್ಪಲ್ಲಿ ನಮಗೆ 2 ATP 2 NADPH ಮಾಲಿಕ್ಯೂಲ್ಸ್ ಯೂಸ್ ಆಗುತ್ತೆ. ಅದಲ್ಲದೆ ಈ
ರೀಜೆನರೇಷನ್ ಸ್ಟೆಪ್ಪಲ್ಲಿ ನಮಗೆ ಪ್ರತಿ ಒಂದು ಮಾಲಿಕ್ಯೂಲ್ಗೆ ಒಂದು ATP ಯೂಸ್ ಆಗುತ್ತೆ. ಓಕೆ, ಸೊ ಓವರ್ ಹಿಯರ್ ATP gets broken down to give ADP. ಸೊ ಒಂದು ಸೈಕಲ್ ಆಫ್ ಕ್ಯಾಲ್ವಿನ್ ಸೈಕಲ್ನಲ್ಲಿ ಟೋಟಲ್ ಆಗಿ ಇಲ್ಲಿ 2 ATP, ಇಲ್ಲಿ ಒಂದು ATP, 3 ATP ಯೂಸ್ ಆಗುತ್ತೆ. ಹಾಗೆಯೇ ಇಲ್ಲಿ 2 NADPH ಯೂಸ್ ಆಗುತ್ತೆ. ಸೊ ಕ್ಯಾಲ್ವಿನ್ ಸೈಕಲಲ್ಲಿ ವಿ ಗೆಟ್ 3 ATPs used per cycle and 2 NADPH used per cycle. ಈ ರೀತಿ it has to go on for 6 cycles for 1 molecule of glucose to be produced. ಇದನ್ನ ಮತ್ತೆ ಇಲ್ಲಿ ಬರೆದು ಬಿಡ್ತೀನಿ ನಿಮಗೆ ನೋಟ್ಸ್ ಅಲ್ಲಿ ಇರಲಿ ಅಂತ. If it has to be transported, it will happen via sucrose, not via sucrose. Sucrose molecule ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. If it has to be stored, it will be stored in the form of starch. ಇಷ್ಟು ಅರ್ಥ ಆಗಿದೆಯಾ? ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ ಕ್ಯಾಲ್ವಿನ್ ಸೈಕಲ್. ಈಗ ಕ್ಯಾಲ್ವಿನ್ ಸೈಕಲ್ ಒಳಗಡೆ ಏನು ಹೋಯ್ತು, ಹೊರಗಡೆಗೆ ಏನು ಬಂತು, ಇದನ್ನ ಡಿಸ್ಕಸ್ ಮಾಡೋಣ. ಸೊ ಪರ್ ಸೈಕಲ್ ನಾವು ಏನು ನೋಡಿದ್ವಿ? ಪರ್ ಸೈಕಲ್ ಒಂದು ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಯ್ತು, 3 ATP ಯೂಸ್ ಆಯಿತು, 2 NADPH ಯೂಸ್ ಆಯಿತು. ಒಂದು ಕಾರ್ಬನ್ ಡೈಆಕ್ಸೈಡ್ನಿಂದ ನಮ್ಗೆ ಎಷ್ಟು ಗ್ಲೂಕೋಸ್ ಸಿಕ್ತು? ಒಂದು ಕೂಡ ಸಿಗಲಿಲ್ಲ. ಗ್ಲೂಕೋಸಲ್ಲಿ 6 ಕಾರ್ಬನ್ಸ್ ಇದೆ, ಆದರೆ ನಾವಿಲ್ಲಿ ಪ್ರೊವೈಡ್ ಮಾಡೋದು ಬರೀ 1 ಕಾರ್ಬನ್. ಹಾಗಾಗಿ 1/6 ಆಫ್ ಗ್ಲೂಕೋಸ್ ಸಿಕ್ತು. ATP 3 ಬ್ರೇಕ್ ಆಗಿ 3 ADP ಸಿಕ್ತು. NADPH ಯೂಸ್ ಆಗಿ 2 NADP ಪ್ಲಸ್ ಸಿಕ್ತು. This is per cycle. This is what went in. This is what came out. ಈ ಮಾಲಿಕ್ಯೂಲ್ಸ್ ಎಲ್ಲ ಅಥವಾ ಈ ಪ್ರಾಸೆಸ್ 6 ಟೈಮ್ಸ್ ನಡೆಯೋದ್ರಿಂದ, 6 ಟೈಮ್ಸ್ ಸೈಕ್ಲಿಕ್ಲಿ ನಡೆಯೋದ್ರಿಂದ ಇದಕ್ಕೆ ನಾವು 6ನ ಮಲ್ಟಿಪ್ಲೈ ಮಾಡಿದ್ರೆ we will get to know what are the different molecules used and in what numbers, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಯೂಸ್ ಆಗಿದೆ ಅಂತ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಸೊ 6 ಟೈಮ್ಸ್ ಅದೇ ಸೈಕಲ್ ನಡೆದಾಗ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಹೋಗಿರುತ್ತೆ. ಆ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಇಂದ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಬಂದಿರುತ್ತೆ. 3 times ATP into 6, 3 ATP per cycle into 6 cycles will give 18 ATP. 18 ATP ಯೂಸ್ ಆಗಿ 18 ADP ನ ಪ್ರೊಡ್ಯೂಸ್ ಮಾಡಿರುತ್ತೆ. ಹಾಗೇನೆ NADPH 2 ಯೂಸ್ ಆಗಿತ್ತು ಪರ್ ಸೈಕಲ್. ಸೊ 6 ಸೈಕಲ್ಸ್ ಅಂದರೆ 12 NADPH ಯೂಸ್ ಆಗಿರುತ್ತೆ, 12 NADP ಪ್ಲಸ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಕ್ಯಾಲ್ವಿನ್ ಸೈಕಲ್. ಓಕೆ, ಸೊ ಈಗ ನಾವು ಫೋಟೋ ರೆಸ್ಪಿರೇಷನ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಆಲ್ ಅಬೌಟ್ ಕ್ಯಾಲ್ವಿನ್ ಸೈಕಲ್. ಫೋಟೋ ರೆಸ್ಪಿರೇಷನ್ ನಾವು ಈ ಕ್ಲಾಸಿಗೆ ಏನು ಸೆಕೆಂಡ್ ಟಾಪಿಕ್ನ ಕಲ್ತ್ಕೋಬೇಕಂತ ಪ್ಲಾನ್ ಮಾಡಿದ್ವಿ, ದಟ್ ಇಸ್ ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಅಂತ ಯಾಕೆ ಕರಿತೀವಿ ಅಂದರೆ, ರೆಸ್ಪಿರೇಷನ್ ಅಂದರೆ ಏನಂತ ನಮಗೆಲ್ಲ ಗೊತ್ತಲ್ವಾ? ರೆಸ್ಪಿರೇಷನ್ ನಮ್ಮ ಎಲ್ಲ ಲಿವಿಂಗ್ ಸೆಲ್ಸಲ್ಲಿ ಕೂಡ ನಡೆಯುತ್ತೆ. ಪ್ಲಾಂಟ್ಸ್, ಮೈಕ್ರೋಬ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲದರಲ್ಲೂ ರೆಸ್ಪಿರೇಷನ್, ಸೆಲ್ಯುಲರ್ ರೆಸ್ಪಿರೇಷನ್ ಅನ್ನೋ ಒಂದು ಪ್ರಾಸೆಸ್ ನಡೆಯುತ್ತೆ. ಈ ಸೆಲ್ಯುಲರ್ ರೆಸ್ಪಿರೇಷನ್ ಪ್ರಾಸೆಸಲ್ಲಿ ಏನಾಗುತ್ತೆ ಅಂದರೆ, ಗ್ಲೂಕೋಸ್ ಅಥವಾ ಯಾವುದಾದ್ರೂ ಸಬ್ಸ್ಟ್ರೇಟ್ ಆಕ್ಸಿಜನ್ನ ತಗೊಳುತ್ತೆ, ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. Okay, so some substrate like C6H12O6, let's say glucose, will utilize oxygen, release carbon dioxide and water. E process is what we call cellular respiration. This happens in every one of our living cells. Okay, ಇದ್ರ ಬಗ್ಗೆ ಇನ್ನೊಂದು ಚಾಪ್ಟರ್ ಇದೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ, ಅಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಸೊ ಇದಕ್ಕೆ ನಾವು ಯಾಕೆ ಫೋಟೋ ರೆಸ್ಪಿರೇಷನ್ ಅಂತ ಅಂತೀವಿ ಅಂದರೆ, ನಾರ್ಮಲ್ ಆಗಿ ಫೋಟೋಸಿಂಥಸಿಸ್ ಅಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ಅಲ್ಲಿ ಇದ್ರದ್ದೇ ಉಲ್ಟಾ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ is used along with water in the presence of sunlight. We get glucose and oxygen is released. If photorespiration is a process where it happens in the presence of sunlight,
ತುಂಬ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರುವಾಗ, ಓಕೆ, ಲೈಟ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರುವಾಗ ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ಫೋಟೋ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಹೈ ಲೈಟ್ ಇಂಟೆನ್ಸಿಟಿ. ಹಾಗಾಗಿ ನಾವು ಇದಕ್ಕೆ ಫೋಟೋ ರೆಸ್ಪಿರೇಷನ್ ಅಂತ ಕರಿತೀವಿ. ಫೋಟೋ ಯಾಕೆಂದರೆ ಫೋಟಾನ್ ಅಂದರೆ ಏನು, ಲೈಟ್. ಇದು ಹೈ ಲೈಟ್ ಇಂಟೆನ್ಸಿಟಿ ಇರುವಾಗ ನಡೆಯುವಂಥ ಪ್ರಾಸೆಸ್. ಆದರೆ ರೆಸ್ಪಿರೇಷನ್ ಥರ ಆಕ್ಸಿಜನ್ ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹಾಗಾಗಿ ಫೋಟೋ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಇದು ಯಾಕಾಗುತ್ತೆ ಇಸ್ ಬಿಕಾಸ್ ಆಫ್ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ರುಬಿಸ್ಕೋ. ರುಬಿಸ್ಕೋ ಆಕ್ಸಿಜನೇಸ್ ಆಕ್ಟಿವಿಟಿ ಪರ್ಫಾರ್ಮ್ ಮಾಡೋದ್ರಿಂದ ಇದಾಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ರುಬಿಸ್ಕೋಗೆ 2 ಫಂಕ್ಷನ್ ಇದೆ. ಒಂದು ಆಕ್ಸಿಜನೇಸ್, ಇನ್ನೊಂದು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ಅಂತ. ನಾನು ನಂದೇ ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ನಾನು ರುಬಿಸ್ಕೋ ಮಾಲಿಕ್ಯೂಲ್ ಆಗಿದ್ರೆ ಒಂದು ಕೈಯಲ್ಲಿ ನಾನು RUBP-ನ ಸಬ್ಸ್ಟ್ರೇಟ್ ಆಗಿ ಹೋಲ್ಡ್ ಮಾಡಿರ್ತೀನಿ, ಮತ್ತೊಂದು ಕೈಯಲ್ಲಿ ನಂಗೆ ಆಪ್ಷನ್ ಇದೆ, ಇಲ್ಲ ಕಾರ್ಬನ್ ಡೈಆಕ್ಸೈಡ್ನ ಹೋಲ್ಡ್ ಮಾಡ್ಬೋದು, ಇಲ್ಲ ಆಕ್ಸಿಜನ್ನ ಹೋಲ್ಡ್ ಮಾಡ್ಬೋದು. ಏನೇ ಹೋಲ್ಡ್ ಮಾಡಿದ್ರು ನಾನು ಅದನ್ನು RUBP ಜೊತೆಗೆ ಆ್ಯಡ್ ಮಾಡ್ತೀನಿ. ಸೊ RUBP ಜೊತೆ ಆ್ಯಡ್ ಮಾಡಿದಾಗ ನಾನು ಯಾವ ಮಾಲಿಕ್ಯೂಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಬೇಸಿಸ್ ಮೇಲೆ ನನ್ನ ಫಂಕ್ಷನ್ ವೇರಿ ಆಗುತ್ತೆ. ನಾನು ಕಾರ್ಬನ್ ಡೈಆಕ್ಸೈಡ್ನ ಕಂಬೈನ್ ಮಾಡ್ತಾ ಇದ್ದರೆ RUBP ಜೊತೆಗೆ ನಾನು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ನಾನು ಆಕ್ಸಿಜನ್ನ ಕಂಬೈನ್ ಮಾಡಿದ್ರೆ RUBP ಜೊತೆಗೆ ನಾನು ಆಕ್ಸಿಜನೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಈ ಫೋಟೋ ರೆಸ್ಪಿರೇಷನ್ ನಡೆಯುವಾಗ ರುಬಿಸ್ಕೋ ಆಕ್ಸಿಜನೇಸ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ರುಬಿಸ್ಕೋ ಇಸ್ ದಿ ಮೋಸ್ಟ್ ಅಬಂಡೆಂಟ್ ಎನ್ಸೈಮ್ ಇನ್ ದಿ ಎಂಟೈರ್ ಬಯೋಸ್ಫಿಯರ್, ಹೌದಲ್ವಾ? ಇಟ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಎನ್ಸೈಮ್. ಇದನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್. ಲೈಕ್ ಐ ಆಲ್ರೆಡಿ ಸೆಡ್, ಇಟ್ ಕ್ಯಾನ್ ಬೈಂಡ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಬೋತ್. ಬಟ್ ಅದಕ್ಕೆ ಅಫಿನಿಟಿ ಜಾಸ್ತಿ ಯಾವುದಕ್ಕಿದೆ? ಅದಕ್ಕೆ ಅಫಿನಿಟಿ, ಬೈಂಡಿಂಗ್ ಅಫಿನಿಟಿ ಜಾಸ್ತಿ ಇರೋದು ಕಾರ್ಬನ್ ಡೈಆಕ್ಸೈಡ್ಗೆ. ಇವಾಗ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎರಡೂ ನಿಯರ್ಲಿ ಈಕ್ವಲ್ ಅಮೌಂಟಲ್ಲಿದ್ದರೆ, ಎರಡರದ್ದು ಕ್ವಾಂಟಿಟಿ ಅದ್ರ ಸರೌಂಡಿಂಗಲ್ಲಿ, ಇದು ರುಬಿಸ್ಕೋ ಎನ್ಸೈಮ್ ಅಂತ ತೊಗೊಂಡ್ರೆ, ನಾವು ಇದು ರುಬಿಸ್ಕೋ ಅಂತ ತೊಗೊಂಡ್ರೆ, ಇದ್ರ ಸುತ್ತ ನಮಗೆ ಕಾರ್ಬನ್ ಡೈಆಕ್ಸೈಡ್ ಕ್ವಾಂಟಿಟಿ ಮತ್ತೆ ಆಕ್ಸಿಜನ್ದು ಕ್ವಾಂಟಿಟಿ ಎರಡು ಕೂಡ ಸೇಮ್ ಆಗಿದ್ದಾಗ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಅಫಿನಿಟಿ ಜಾಸ್ತಿ ಇರುತ್ತೆ. ಆಕ್ಸಿಜನ್ಗಿಂತ ಜಾಸ್ತಿ ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಓಕೆನಾ? ಬಟ್ ಇಟ್ ವಿಲ್ ಆಲ್ಸೋ ಡಿಪೆಂಡ್ ಆನ್ ದ ರಿಲೇಟಿವ್ ಅಬಂಡೆನ್ಸ್. ಇವಾಗ ಅಕಸ್ಮಾತ್ ಅದ್ರ ಸುತ್ತ ಕಾರ್ಬನ್ ಡೈಆಕ್ಸೈಡ್ಗಿಂತ ಆಕ್ಸಿಜನ್ನೇ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ. ಅಂಥ ಟೈಮಲ್ಲಿ ಅದಕ್ಕೆ ಆಪ್ಷನ್ನೇ ಇಲ್ಲ, ಏನು ಈಸಿಯಾಗಿ ಅವೈಲಬಲ್ ಆಗಿರುತ್ತೆ ಅದಕ್ಕೆ ಬೈಂಡ್ ಆಗುತ್ತೆ. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ಗಿಂತ ಆಕ್ಸಿಜನ್ ಜಾಸ್ತಿ ಇದೆ ಅಂಥ ಟೈಮಲ್ಲಿ ಆಕ್ಸಿಜನ್ಗೆ ಬೈಂಡ್ ಆಗಿ ಅದು ಆಕ್ಸಿಜನೇಸ್ ಆಕ್ಟಿವಿಟಿ ಅಥವಾ ಆಕ್ಸಿಜನೇಸ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ, ಓಕೆನಾ? ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ ರುಬಿಸ್ಕೋ ಬಗ್ಗೆ. ಮೋಸ್ಟ್ ಅಬಂಡೆಂಟ್ ಎನ್ಸೈಮ್, ಇದೆಲ್ಲ ಫೋಟೋಸಿಂಥಸೈಸಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕೂಡ ಇರುತ್ತೆ. ಹಾಗಾಗಿನೇ ಅದು ಮೋಸ್ಟ್ ಅಬಂಡೆಂಟ್ ಎನ್ಸೈಮ್ ಇನ್ ದ ಎಂಟೈರ್ ಬಯೋಸ್ಫಿಯರ್. ಅದಲ್ಲದೆ ಇದಕ್ಕೆ 2 ಆಕ್ಟಿವ್ ಸೈಟ್ ಇರುತ್ತೆ. ಒಂದು ಆಕ್ಟಿವ್ ಸೈಟಲ್ಲಿ ಯಾವಾಗಲೂ ಫಿಕ್ಸ್ಡ್ RUBP ಜೊತೆನೇ ಬೈಂಡ್ ಆಗೋದು, ಇನ್ನೊಂದರಲ್ಲಿ ಆಕ್ಸಿಜನ್ ಆದರೂ ಆಗ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆದರೂ ಆಗ್ಬೋದು. ಯಾವುದೇ ಆಗಿದ್ರೂ ಆ ಮಾಲಿಕ್ಯೂಲ್ನ RUBP ಜೊತೆ ಕಂಬೈನ್ ಮಾಡುತ್ತೆ. ಆಕ್ಸಿಜನ್ ಆಗಿದ್ರೆ ಆಕ್ಸಿಜನೇಸ್ ಆಕ್ಟಿವಿಟಿ, ಕಾರ್ಬನ್ ಡೈಆಕ್ಸೈಡ್ ಆಗಿದ್ರೆ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ. ನಾವು ಪ್ರೀವಿಯಸ್ಲಿ ಕ್ಯಾಲ್ವಿನ್ ಸೈಕಲ್ ನೋಡಿದ್ವಿ, ಅದು ಕಾರ್ಬನ್ ಡೈಆಕ್ಸೈಡ್ನ ಕಂಬೈನ್ ಮಾಡ್ತಾ ಇತ್ತು RUBPಗೆ, ಅಲ್ಲಿ ಅದು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ತೋರಿಸ್ತಾ ಇತ್ತು. ಅದು ಆಕ್ಸಿಜನೇಸ್ ಆಕ್ಟಿವಿಟಿ ತೋರಿಸಿದ್ರೆ ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತಾ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗುತ್ತಾ, ದಟ್ ಡಿಪೆಂಡ್ಸ್ ಆನ್ ದ ರಿಲೇಟಿವ್ ಅಬಂಡೆನ್ಸ್. ಎರಡೂ ಈಕ್ವಲ್ ಆಗಿದ್ದಾಗ ಕಾರ್ಬನ್ ಡೈಆಕ್ಸೈಡ್ಗೆ ಜಾಸ್ತಿ ಅಫಿನಿಟಿ ಇರುತ್ತೆ. ಬಟ್ ಆಕ್ಸಿಜನ್ ಜಾಸ್ತಿ ಆಗ್ಬಿಟ್ಟಾಗ ಅದು ಆ ಮಾಲಿಕ್ಯೂಲ್ ಜಾಸ್ತಿ ಇರೋ ಕಾರಣ ಇಟ್ ವಿಲ್ ಕೈಂಡ್ ಆಫ್ ಟೆಂಡ್ ಟು ಬೈಂಡ್ ಟು ಆಕ್ಸಿಜನ್ ಮೋರ್. Okay, so this is about Rubisco. Yeah, so ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನೂ ಎಕ್ಸಿಬಿಟ್ ಮಾಡುತ್ತೆ, ಆಕ್ಸಿಜನೇಸ್ ಆಕ್ಟಿವಿಟಿನೂ ಎಕ್ಸಿಬಿಟ್ ಮಾಡುತ್ತೆ. ಯಾವಾಗ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿನ ನಾವು ನೋಡ್ಬೋದು? ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಟು ಆಕ್ಸಿಜನ್ ರೇಷಿಯೋ ಜಾಸ್ತಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಆಕ್ಸಿಜನ್ ಲೆವೆಲ್ಗಿಂತ ಜಾಸ್ತಿ ಇರೋ ಟೈಮಲ್ಲಿ ರುಬಿಸ್ಕೋ ವಿಲ್ ಬೈಂಡ್ ಟು ಕಾರ್ಬನ್ ಡೈಆಕ್ಸೈಡ್. ಯಾವಾಗ ಕಾರ್ಬನ್ ಡೈಆಕ್ಸೈಡ್ಗಿಂತ ಆಕ್ಸಿಜನ್ ಜಾಸ್ತಿ ಇರುತ್ತೆ ಆವಾಗ ಇಟ್ ವಿಲ್ ಶೋ ಇಟ್ಸ್ ಆಕ್ಸಿಜನೇಸ್ ಆಕ್ಟಿವಿಟಿ. ಈಗ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ತೋರಿಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಕ್ಯಾಲ್ವಿನ್ ಸೈಕಲಲ್ಲಿ ಹೆಂಗಾಯ್ತು ಅದೇ ರೀತಿ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ತೋರಿಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಕಾರ್ಬಾಕ್ಸಿಲೇಸ್ ಆಕ್ಟಿವಿಟಿ ತೋರಿಸುವಾಗ RUBP ಇದೆ ನಮ್ಮದು. RUBPಲಿ 5 ಕಾರ್ಬನ್ಸ್ ಇದೆ. ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಮಾಡಿಸ್ತಾ ಇದೆ. ಕಾರ್ಬನ್ ಡೈಆಕ್ಸೈಡಲ್ಲಿ 1 ಕಾರ್ಬನ್ ಇದೆ. ಇದರಿಂದ ನಮಗೆ
2 molecules of PGA ಸಿಗುತ್ತೆ. ಈಚ್ ಕಂಟೇನ್ಸ್ 3 ಕಾರ್ಬನ್ ಅಲ್ವಾ? ಸೊ ಇಲ್ಲಿ ನಮಗೆ 6 ಕಾರ್ಬನ್ ಕಾಂಪೌಂಡ್ ಸಿಕ್ತು. ಯಾಕೆ? ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಮಾಡಿಸ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕೂಡ ಒಂದು ಕಾರ್ಬನ್ ಇದೆ. ಈ ರೀತಿ ಆದಾಗ ನಮ್ಗೇನ್ ಸಿಗುತ್ತೆ? C3 ಪಾತ್ವೆ ಸಿಗುತ್ತೆ. ಓಕೆ, ಸೊ ಈ C3 ಪಾತ್ವೆ ಬಗ್ಗೆ ಇವಾಗಷ್ಟೇ ಕಲ್ತ್ಕೊಂಡ್ವಿ. ಅದಕ್ಕೆ ನಾವು ಕ್ಯಾಲ್ವಿನ್ ಸೈಕಲ್ ಅಂತ ಕೂಡ ಕರಿತೀವಿ, ಹೌದಲ್ವಾ? ಸೊ ಈ C3 ಪಾತ್ವೆ ನಡೆಯುತ್ತೆ. ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ? RuBPಗೆ 5 ಕಾರ್ಬನ್ಸ್ ಇದೆ. ಆಕ್ಸಿಜನ್ ಅಲ್ಲಿ ಯಾವುದೇ ಕಾರ್ಬನ್ ಇಲ್ಲ. ಆವಾಗ ನಮಗೆ 2 ಮಾಲಿಕ್ಯೂಲ್ ಸಿಗುತ್ತೆ. 1 molecule is 3PGA, it contains 3 carbons, and you have another molecule called phosphoglycolate. Phosphoglycolate. ಈ phosphoglycolate contains 2 carbons. ಈ ರೀತಿ ಆದಾಗ ಫೋಟೋ ರೆಸ್ಪಿರೇಷನ್ ಪ್ರಾಸೆಸ್ ನಡೆಯುತ್ತೆ. C3 ಸೈಕಲ್ ನಡೆಯಲ್ಲ. C3 ಸೈಕಲ್ ನಡಿಬೇಕಂದ್ರೆ ಗ್ಲೂಕೋಸ್ ಫಾರ್ಮ್ ಆಗಬೇಕು. ಗ್ಲೂಕೋಸ್ ಫಾರ್ಮ್ ಆಗಬೇಕಂದ್ರೆ ನಮಗೆ ಕಾರ್ಬನ್ ಬೇಕು. ಕಾರ್ಬನ್ ಬರದೇ ಕಾರ್ಬನ್ ಡೈಆಕ್ಸೈಡ್ ಇಂದ. ಇಲ್ಲಿ ಕಾರ್ಬನ್ ಡೈಆಕ್ಸೈಡೇ ಇಲ್ಲ ಅಂದಮೇಲೆ ಗ್ಲೂಕೋಸ್ ಸಿಂಥಸೈಸ್ ಆಗೋದಕ್ಕೆ ಸಾಧ್ಯನೇ ಇರಲ್ಲ. ಸೊ ಹಾಗಾಗಿ ಈ ಫೋಟೋ ರೆಸ್ಪಿರೇಷನ್ ನಡೀತಾ ಇರುವಾಗ ಶುಗರ್ ಇಸ್ ನಾಟ್ ಸಿಂಥಸೈಸ್ಡ್, ಗ್ಲೂಕೋಸ್ ಸಿಂಥಸೈಸ್ ಆಗಲ್ಲ. ಆದರೆ ದಿಸ್ ವಿಲ್ ಮೇಕ್ ಯೂಸ್ ಆಫ್ ATP. ಈ ಪ್ರಾಸೆಸ್ ವಿಲ್ ಮೇಕ್ ಯೂಸ್ ಆಫ್ ATP. ಫೋಟೋ ರೆಸ್ಪಿರೇಷನ್ ವಿಲ್ ಮೇಕ್ ಯೂಸ್ ಆಫ್ ATP. ಮತ್ತೆ ಅದು ಏನ್ ಫಿಕ್ಸ್ಡ್ ಕಾರ್ಬನ್ ಆಲ್ರೆಡಿ ಪ್ಲಾಂಟ್ ಒಳಗಿರುತ್ತೆ ಅದನ್ನ ಕೂಡ ರಿಲೀಸ್ ಮಾಡಿಸ್ಬಿಡುತ್ತೆ. ಹಾಗಾಗಿ ದಿಸ್ ಇಸ್ ಅ ವೆರಿ ವೇಸ್ಟ್ಫುಲ್ ಪ್ರಾಸೆಸ್. ದಿಸ್ ಇಸ್ ನಾಟ್ ಗುಡ್ ಫಾರ್ ದ ಪ್ಲಾಂಟ್. ಇಟ್ ಈಸ್ ಹೈಲಿ ವೇಸ್ಟ್ಫುಲ್. ಅದೇ ನಾವು C3 ಸೈಕಲ್ನ ತಗೊಂಡ್ರೆ ಇಲ್ಲಿ ATP ಮತ್ತೆ NADH ಯೂಸ್ ಆಗುತ್ತೆ. ಕಾರ್ಬನ್ ಕೂಡ ಫಿಕ್ಸ್ ಆಗಿ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ, ಹೌದಲ್ವಾ? ಸೊ ಶುಗರ್ ವಿಲ್ ಗೆಟ್ ಸಿಂಥಸೈಸ್ಡ್. If RuBP is bound to oxygen because of oxygenase activity of Rubisco, ಅಂಥ ಟೈಮಲ್ಲಿ ಗ್ಲೂಕೋಸ್ ಸಿಂಥಸೈಸ್ ಆಗಲ್ಲ. ಸೊ ಅದು ಗ್ಲೂಕೋಸ್ ಸಿಂಥಸೈಸ್ ಮಾಡ್ತಾ ಇಲ್ಲ, ATPನೂ ಯೂಸ್ ಮಾಡ್ಕೋತಾ ಇದೆ. ಹಂಗಂದ್ರೆ ಅದೊಂದು ವೇಸ್ಟ್ ಪ್ರಾಸೆಸ್ ತಾನೆ. ಗ್ಲೂಕೋಸ್ ಸಿಂಥಸೈಸ್ ಆಗೋದಕ್ಕೆ ATP ಯೂಸ್ ಆದರೆ ಅಟ್ಲೀಸ್ಟ್ ದಟ್ ಮೇಕ್ ಸೆನ್ಸ್. ATP ಖರ್ಚಾಯಿತು, ಬಟ್ ಗ್ಲೂಕೋಸ್ ಕೂಡ ಸಿಂಥಸೈಸ್ ಆಯಿತು. ಇಲ್ಲಿ ATPನೂ ಯೂಸ್ ಆಗ್ತಾ ಇದೆ, ಶುಗರು ಸಿಂಥಸೈಸ್ ಆಗ್ತಾ ಇಲ್ಲ. ಅದು ಅಲ್ಲದೆ ಸಿಂಥಸೈಸ್ ಆಗಿರೋ ಶುಗರ್ನಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ಫಿಕ್ಸ್ ಆಗಿರೋ ಶುಗರ್ನಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ದಟ್ ಮೇಕ್ಸ್ ಇಟ್ ವೆರಿ ವೇಸ್ಟ್ಫುಲ್ ಫಾರ್ ದ ಪ್ಲಾಂಟ್. ಇದು ಎಲ್ಲ ಪ್ಲಾಂಟ್ಸ್ನಲ್ಲೂ ನಡೆಯಲ್ಲ. ಯೂಶಲಿ C3 ಪ್ಲಾಂಟ್ಸಲ್ಲಿ ನಾವು ಫೋಟೋ ರೆಸ್ಪಿರೇಷನ್ ಪ್ರಾಸೆಸ್ನ ನೋಡ್ಬೋದು. ಓಕೆ, ಸೊ ಇದು ಯಾವ ಕಂಡೀಷನ್ಸ್ನಲ್ಲಿ ಆಗುತ್ತೆ ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಾನು ಏನು ಹೇಳಿದೆ ನಿಮಗೆ? ಫೋಟೋ ರೆಸ್ಪಿರೇಷನ್ ಯಾವಾಗ ಆಗುತ್ತೆ? ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಇರುತ್ತೆ ಸೆಲ್ ಒಳಗಡೆ, ಆ ಟೈಮಲ್ಲಿ ಇದಾಗುತ್ತೆ ಅಂತ. ಸೊ ಇದನ್ನು ನಾವು ಕೆಲವೊಂದು ಪ್ಲಾಂಟ್ಸಲ್ಲಿ ಮಾತ್ರ ನೋಡ್ಬೋದು. ಆ ಪ್ಲಾಂಟ್ಸ್ ಯೂಶಲಿ ಆರ್ C3 ಪ್ಲಾಂಟ್ಸ್ ದಟ್ ಆರ್ ಫೌಂಡ್ ಇನ್ ದ ಟ್ರಾಪಿಕಲ್ ರೀಜನ್ಸ್. ಎಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಇರುತ್ತೆ, ಡ್ರೈ ಆಗಿರುತ್ತೆ ಕ್ಲೈಮೇಟ್, ಏರಿಡ್ ಆಗಿರುತ್ತೆ ಕಂಡೀಷನ್ಸ್, ಅಂಥ ಟೈಮಲ್ಲಿ ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ಯು ಮೈಟ್ ಆಸ್ಕ್, ಇಂಥ ಟೈಮಲ್ಲಿ ಏನು ನಡೆಯುತ್ತೆ ಅಂಥದ್ದು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗೆಲ್ಲ ಗೊತ್ತಿದೆ, ಪ್ಲಾಂಟ್ಸಲ್ಲಿ ಲೀಫ್ ಇರುತ್ತೆ, ಲೀಫಲ್ಲಿ ಎಪಿಡಮಿಸ್ ಇರುತ್ತೆ, ಎಪಿಡಮಿಸಲ್ಲಿ ಸ್ಟೊಮ್ಯಾಟಾ ಇರುತ್ತೆ. ಸೊ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಎಪಿಡಮಿಸ್ ಮಧ್ಯೆ ಮೀಸೋಫಿಲ್ ಸೆಲ್ಸ್ ಇರುತ್ತೆ, ಅಲ್ಲೇ ಫೋಟೋಸಿಂಥಸಿಸ್ ನಡೆಯೋದು, ಹೌದಲ್ವಾ? ಸೊ ಇವಾಗ ಅಟ್ಮಾಸ್ಫಿಯರ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಮೀಸೋಫಿಲ್ ಸೆಲ್ಸ್ ಒಳಗಡೆ ಹೋಗಬೇಕು ಫೋಟೋಸಿಂಥಸೈಸ್ ಮಾಡೋಕ್ಕೆ ಅಂದರೆ ಅದಕ್ಕೆ ಎಂಟ್ರಿ ಪಾಯಿಂಟ್ ಇರೋದೇ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಆರ್ ದೀಸ್ ಅಪರ್ಚರ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಸರ್ಫೇಸ್ ಆಫ್ ಲೀವ್ಸ್. ಈ ಸ್ಟೊಮ್ಯಾಟಾ ಇಂದ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇಂದ ಸೆಲ್ ಪ್ಲಾಂಟ್ ಮೀಸೋಫಿಲ್ ಸೆಲ್ಸ್ ಒಳಗೆ ಹೋಗುತ್ತೆ. ಹಾಗೆಯೇ ಪ್ಲಾಂಟ್ ಮೀಸೋಫಿಲ್ ಸೆಲ್ಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತಲ್ಲ, ಅದು ಕೂಡ ಸ್ಟೊಮ್ಯಾಟಾ ಇಂದ ಆಚೆ ಕಡೆ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಇದಷ್ಟೇ ಅಲ್ಲದೆ ಸ್ಟೊಮ್ಯಾಟಾಲಿ ಟ್ರಾನ್ಸ್ಪಿರೇಷನ್ ಅನ್ನೋ ಒಂದು ಪ್ರಾಸೆಸ್ ಕೂಡ ಆಗುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂದರೆ ಪ್ಲಾಂಟ್ಸ್ ಏನು ವಾಟರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸ್ಮಾಲ್ ಅಮೌಂಟ್ಸ್ ಆಫ್ ದೋಸ್ ದಟ್ ವಾಟರ್ ವಿಲ್ ಎವಾಪರೇಟ್ ಥ್ರೂ ದ ಸ್ಟೊಮ್ಯಾಟಾ. ಆ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಯಾವಾಗ ಪ್ಲಾಂಟ್ಸ್ ತುಂಬ ಟ್ರಾಪಿಕಲ್ ಟೆಂಪ್ರೇಚರ್ಸಲ್ಲಿ ಟ್ರಾಪಿಕಲ್ ರೀಜನ್ಸಲ್ಲಿ ಇರುತ್ತೆ, ಎಲ್ಲಿ ಟೆಂಪ್ರೇಚರ್ 28ಕ್ಕಿಂತ ತುಂಬ ಜಾಸ್ತಿ ಇರುತ್ತೆ, ಡ್ರೈ ಮತ್ತು ಏರಿಡ್ ರೀಜನ್ಸಲ್ಲಿ ಟ್ರಾನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಇಂಪಾರ್ಟೆಂಟು ಪ್ಲಾಂಟ್ಗೆ, ಯಾಕೆಂದರೆ ಟ್ರಾನ್ಸ್ಪಿರೇಷನ್ ಆದ್ರೇ ವಾಟರ್ ಝೈಲಮ್ ಇಂದ ಮೇಲ್ ಬರೋಕ್ಕೆ ಸಾಧ್ಯ. ಅಬ್ಸಾರ್ಬ್ ಮಾಡ್ಕೋತಾ ಇರೋ ವಾಟರು ಅಗೇನ್ಸ್ಟ್ ಗ್ರಾವಿಟಿ ಮೇಲ್ಗಡೆ ಹೋಗಿ ಲೀಫ್ ತನಕ ರೀಚ್ ಆಗಬೇಕಂದ್ರೆ ಅದಕ್ಕೆ ಟ್ರಾನ್ಸ್ಪಿರೇಷನ್ ಅವಶ್ಯಕತೆ ಇದೆ. ಆದರೆ ತುಂಬ
ಬಿಸಿಲಿರೋ ದಿನಗಳು, ತುಂಬ ಡ್ರೈ ಆಗಿರೋ ಕಂಡೀಷನ್ಸ್ ಇರೋವಾಗ ಏನಾಗುತ್ತೆ, ನಾವು ಗಿಡಗಳು ರೂಟ್ಸಿಂದ ಏನು ನೀರು ಅಬ್ಸಾರ್ಬ್ ಮಾಡ್ಕೋತಾ ಇದೆ ಅದಕ್ಕಿಂತ ಜಾಸ್ತಿ ನೀರು ಅದು ಲೂಸ್ ಮಾಡ್ತಾ ಇರುತ್ತೆ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ. ಸೊ ಅವಾಗ ಏನು ಪ್ಲಾಂಟ್ ಒಂದು ಐಡಿಯಾ ಮಾಡುತ್ತೆ, ಅದು ಸ್ಟೊಮ್ಯಾಟೋನ ಕ್ಲೋಸ್ ಮಾಡಿಬಿಡುತ್ತೆ. ಅದು ಸ್ಟೊಮ್ಯಾಟೋನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಆಗೋದಿಲ್ಲ, ಒಳಗಡೆ ಸಿಂಥಸೈಸ್ ಆಗ್ತಾ ಇರೋ ಆಕ್ಸಿಜನ್ ಹೊರಗೆ ಹೋಗೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಆಗಿಬಿಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ರುಬಿಸ್ಕೋಗೆ ತುಂಬ ಜಾಸ್ತಿ ಆಕ್ಸಿಜನ್ನೇ ಇದೆ ಅದ್ರ ಸುತ್ತ ಕಾರ್ಬನ್ ಡೈಆಕ್ಸೈಡ್ಗಿಂತ. ಸೊ ಆರಾಮಾಗಿ ಇದು ಆಕ್ಸಿಜನ್ನ ಕಂಬೈನ್ ಮಾಡುತ್ತೆ RUBP ಜೊತೆ, ಫೋಟೋ ರೆಸ್ಪಿರೇಷನ್ ನಡೆಯುತ್ತೆ. ಈ ಫೋಟೋ ರೆಸ್ಪಿರೇಷನ್ ನಡೆಯೋದ್ರಿಂದ ಏನು ಕಾರ್ಬನ್ ಫಿಕ್ಸ್ ಆಗಿದೆ ಪ್ಲಾಂಟಲ್ಲಿ ಅದು ಕೂಡ ರಿಲೀಸ್ ಆಗಿ ಹೋಗ್ಬಿಡುತ್ತೆ, ATP ಕೂಡ ಯೂಸ್ ಆಗುತ್ತೆ, ನಾನು ಆಲ್ರೆಡಿ ಹೇಳಿದ ಹಾಗೆ. ಹಾಗಾಗಿ ಇದಕ್ಕೆ ನಾವೊಂದು ವೇಸ್ಟ್ಫುಲ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಫೋಟೋ ರೆಸ್ಪಿರೇಷನ್. ಐ ರಿಪೀಟ್, ಫೋಟೋ ರೆಸ್ಪಿರೇಷನ್ ನಡೆಯೋದು ರುಬಿಸ್ಕೋದ ಆಕ್ಸಿಜನೇಸ್ ಆಕ್ಟಿವಿಟಿಯಿಂದ. ರುಬಿಸ್ಕೋ RUBP ಜೊತೆ ಆಕ್ಸಿಜನ್ನ ಕಂಬೈನ್ ಮಾಡಿದಾಗ ನಮ್ಗೆ 2 ಮಾಲಿಕ್ಯೂಲ್ ಸಿಗುತ್ತೆ, ಒಂದು 3 ಕಾರ್ಬನ್ ಕಾಂಪೌಂಡ್, ಒಂದು 2 ಕಾರ್ಬನ್ ಕಾಂಪೌಂಡ್. 3 ಕಾರ್ಬನ್ ಕಾಂಪೌಂಡ್ ಇಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್, 2 ಕಾರ್ಬನ್ ಕಾಂಪೌಂಡ್ ಇಸ್ ಫಾಸ್ಫೋಗ್ಲೈಕೋಲೇಟ್. ಈ ಪ್ರಾಸೆಸ್ ಅಲ್ಲಿ ATP ಯೂಸ್ ಆಗುತ್ತೆ, ಗ್ಲೂಕೋಸ್ ಸಿಂಥಸೈಸ್ ಆಗಲ್ಲ, ಫಿಕ್ಸ್ಡ್ ಕಾರ್ಬನ್ ರಿಲೀಸ್ ಆಗಿ ಹೋಗುತ್ತೆ. ಸೊ ಇಟ್ ಇಸ್ ಅ ವೇಸ್ಟ್ಫುಲ್ ಪ್ರಾಸೆಸ್. ಇದು ಯಾವಾಗ ನಡೆಯುತ್ತೆ, ಯಾವ ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ? ಇದು C3 ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ. ಯಾವ ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ? ಯಾವ ಪ್ಲಾಂಟ್ಸ್ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಗ್ರೋ ಆಗ್ತಾ ಇರುತ್ತೆ, ಎಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಇದೆ, ಕಂಡೀಷನ್ಸ್ ತುಂಬ ಹಾಟ್ ಏರಿಡ್ ಆಗಿದೆ, ಡ್ರೈ ಆಗಿದೆ ಅಂತ ಕಡೆ ಇದು ನಡೆಯುತ್ತೆ. ಏನಂತದ್ದು ನಡೆಯುತ್ತೆ, ಆಕ್ಸಿಜನ್ನ ಕಾರ್ಬನ್ ಡೈಆಕ್ಸೈಡ್ಗಿಂತ ಜಾಸ್ತಿ ಮಾಡೋ ಥರದ್ದು ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ. ಯಾಕೆಂದರೆ ಏನು ನೀರು ಅಬ್ಸಾರ್ಬ್ ಮಾಡ್ಕೋತಾ ಇದೆ ಅದರಲ್ಲಿ ಸುಮಾರಷ್ಟು ಭಾಗ ಎವಾಪರೇಟ್ ಆಗಿ ಆಚೆ ಹೋಗ್ಬಿಡ್ತಾ ಇರುತ್ತೆ, ಫೋಟೋಸಿಂಥಸಿಸ್ಗೆ ಏನು ಸಿಗ್ತಾ ಇರಲ್ಲ. ವಾಟರ್ನ ಕನ್ಸರ್ವ್ ಮಾಡೋಣ, ಆದಷ್ಟು ಅದನ್ನು ಸೇವ್ ಮಾಡ್ಕೊಳ್ಳೋಣ ಅಂತ ಸ್ಟೊಮ್ಯಾಟಾ ಕ್ಲೋಸ್ ಮಾಡುತ್ತೆ. ಸ್ಟೊಮ್ಯಾಟಾ ಕ್ಲೋಸ್ ಮಾಡಿದಾಗ ಒಳಗಡೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ. ಆವಾಗ ಪ್ಲಾಂಟ್ಸ್ ವಿಲ್ ಅಂಡರ್ಗೋ ಫೋಟೋ ರೆಸ್ಪಿರೇಷನ್. ಓಕೆ, ಸೊ ದೇರ್ ಹ್ಯಾವ್ ಬಿನ್ ಅ ಕಪಲ್ ಆಫ್ ಪ್ಲಾಂಟ್ಸ್ ದಟ್ ಹ್ಯಾವ್ ಇವಾಲ್ವ್ಡ್. ಈ ಫೋಟೋ ರೆಸ್ಪಿರೇಷನ್ನ ರೆಡ್ಯೂಸ್ ಮಾಡಬೇಕು ಅಂತ ದೇರ್ ಇಸ್ ಅನದರ್ ಸಬ್ಸೆಟ್ ಆಫ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ಇವಾಲ್ವ್ಡ್. ದೇ ಹ್ಯಾವ್ ದಿಯರ್ ಓನ್ ಮಾಡಿಫಿಕೇಶನ್ಸ್. ಅದು C4 ಪಾತ್ವೆಗಳಿಗೆ ನಾವು ಕಲ್ತ್ಕೋತೀವಿ, ಅದನ್ನು ನಾವು ಮುಂದಿನ ಲೆಕ್ಚರಲ್ಲಿ ಕಲಿಯೋಣ. ಹೋಪ್ಫುಲಿ ಈ ಸೆಷನಲ್ಲಿ ನಾನು ಏನೆಲ್ಲ ಕಲ್ತಿದ್ದೆ ಅದು ನಿಮಗೆ ಕಂಪ್ಲೀಟ್ 100% ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗದೇ ಇದ್ರೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು drop your doubts in the comment section. I will clear it as soon as I can. All right, so with this I complete today's session. Thank you for watching, thank you for staying till the end. I'll see you very soon. Ali tanka stay happy, stay healthy, keep smiling.